ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಡೆಲ್ಲಿಯಿಂದ ಹೊರಟಿದ್ದೀವಿ. ಚೆಕ್ಔಟ್ ಆಗ್ತಾ ಇದ್ದೀನಿ. ಅರೌಂಡ್ 5:30 5:30 ಆಗಿದೆ. ಸೊ ಇವಾಗ ಒಂದು ಚೇಂಜಸ್ ಇದೆ. ಡೆಲ್ಲಿಯಿಂದ ನನ್ನ ಜೊತೆಗೆ ರಾಹುಲ್ ಅವ್ರು ಬರ್ತಾರೆ ಇನ್ನು. ಯಾಕೆ ಅಂತಂದರೆ ಅವ್ರದ್ದು ಗಾಡಿ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿದೆ. ಅವ್ರದ್ದು ಬೈಕ್ ಪ್ರಾಬ್ಲಮ್ ಆಯಿತು. ಅದನ್ನು ಬೆಂಗಳೂರಿಗೆ ಪಾರ್ಸಲ್ ಹಾಕಿದ್ದಾರೆ. ಸೊ ಈಗ ನನ್ನ ಜೊತೆ ಲೇವರ್ಗು ಅಲ್ಲ ಅವರು ಎಲ್ಲಿ ಗಂಟ ಲೇವರ್ಗು ಅವ್ರು ಬರ್ತಾರೆ. ಸರಿ ಬನ್ನಿ ಅಂತಂದೆ. ಅವ್ರು ಬಸ್ಸಲ್ಲಿ ಹೋಗ್ತೀನಿ ಅಂತಿದ್ರು. ನಮಗೂ ಟೈಮ್ ಪಾಸ್ ಆಗುತ್ತೆ, ಬನ್ನಿ ನಮ್ಮ ಆಟೋನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ಓಕೆ ಆಗಿದೆ ಅಲ್ವಾ? ಓಕೆ, ಪರವಾಗಿಲ್ಲ ಬ್ರಾ, ಅದಕ್ಕೇನು ತೊಂದರೆ ಇಲ್ಲ. ಓಕೆ, ಸೊ ಈ ಥರ ಇದೆ. ಬನ್ನಿ ಇವಾಗ ನಮ್ಮ ಪ್ರಯಾಣನ ಮುಂದುವರ್ಸೋಣ. ಹೋಟೆಲ್ ರೂಮ್ನ ಈಗ ಚೆಕ್ಔಟ್ ಮಾಡಿಕೊಂಡು ಬ್ಯಾಗೆಲ್ಲ ಎತ್ತಾಕೊಂಡು ನಾನು ಕೂಡ ನನ್ನ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ರಾಹುಲ್ ಬ್ರೋ. ಏನ್ ಬ್ರೋ? ಇವಾಗ ಆಟೋದಲ್ಲಿ ಯಾವ ಥರ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಾಹುಲ್ ಬ್ರೋಗೆ ಎಲ್ಲಾನು ಹೊಸದ್ ಅನ್ಸುತ್ತೆ. ಎವ್ರಿ ಮೂಮೆಂಟ್ ಅಲ್ವಾ? ಅವ್ರು ಅನ್ಕೊಂಡೇ ಇರ್ಲಿಲ್ಲ. ಬರ್ಲಿ ನಮ್ ಜೊತೆನೆ. ಆಟೋನ ಇಲ್ಲಿ ನಿಲ್ಸಿದ್ದೀನಿ, ನಮ್ ರಥನ. ಸೊ ರೆಡಿ ಟು ಗೋ. ಇವಾಗ ಕವರ್ ಒಂದು ಓಪನ್ ಮಾಡ್ಕೋಬೇಕು. ಕವರ್ ಓಪನ್ ಮಾಡಿಕೊಂಡು ಐಟಮ್ಗಳು ತುಂಬ ಇದ್ದಾವೆ, ಹಾಕೋಬೇಕು. ನಾನು ಆದಷ್ಟು ರಾಹುಲ್ಗೆ ಒಂದು ಟ್ರೈ ಮಾಡಿದ್ವಿ ಇದಕ್ಕೋಸ್ಕರ ಜಾಗ ಮಾಡೋಕ್ಕೆ. ಇಲ್ಲಿ ಆಲ್ಮೋಸ್ಟ್ ಮಾಡಿದ್ದೀವಿ, ಯಾಕಂದರೆ ಹೆವಿ ಐಟಮ್ ಇತ್ತು. ಇಲ್ಲೇನಾದರೂ ಒಂದು ಐಡಿಯಾ ಮಾಡ್ಕೋಬೇಕೀಗ. ಇಷ್ಟರಲ್ಲಿ ಸ್ಪೇರ್ ವೀಲ್ ಬಂದ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಇಟ್ಕೊಂಡಿದ್ದೀನಿ. ಮನೆ ಹಾಕೋಣ. ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆನಲ್ಲಿ ಮಳೆ ಅಂತೂ ಸಾಕು ಮಾಡಾಕ್ಬಿಡ್ತು. ಡೆಲ್ಲಿ ಮಳೆ. ಅವ್ರು ಹೇಳ್ತಾರೆ ಈ ಥರ ಮಳೆ ಬರಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಮಳೆ ಬಂದಿದ್ದು ಅಂತ. ಬೆಂಗಳೂರು ಟು ಲಡಾಖ್ ರೆಡಿ ಆಗಿದ್ದೀವಿ. ಸೊ ಈಗ ಈ ಥರ ಒಂದು ಬಾಟ್ಲ್ ಇಟ್ಬಿಟ್ಟು ಮತ್ತು ಹಿಂಗೊಂದು ಅಡ್ಡ ಕಟ್ಬಿಟ್ಟಿದ್ದೀನಿ ವೆಂಟಿಲೇಷನ್ಗೆ. ಯಾಕೆ ಅಂತಂದರೆ ಇವತ್ತು ನಾವು ಕವರ್ ಮಾಡ್ತಿರೋದು 460 ಕಿಲೋಮೀಟ್ರು. ಅದಕ್ಕೋಸ್ಕರ ಅದು ವೆಂಟಿಲೇಷನ್ ಚೆನ್ನಾಗಿರುತ್ತೆ, ಏರ್ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ಬಿಸಿ ಅಂದರೆ ಅಬೆ ಥರ ಒಂಥರ ಹ್ಯುಮಿಡಿಟಿ ಹೀಟ್ ಥರ ಇದೆ. ಇಲ್ಲಿ ಎ ಸಿ ಹಾಕ್ಕೊಂಡ್ರೆ ಕೂಲಾಗಿರುತ್ತೆ, ಇಲ್ಲ ಅಂತಂದರೆ ಹಿಂಗೆ ಓವರಾಲಾಗಿ ಈ ಥರ ಇರೋದು. ಜೈ ಭುವನೇಶ್ವರಿ, ಜೈ ಶ್ರೀರಾಮ್. ಈಗ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ರಾಹುಲ್ ಬ್ರೋ. ಅವ್ರ ಐಟಮ್ನೆಲ್ಲ ಮಾಡಿಬಿಟ್ಟಿದ್ದೀವಿ ಹಾಕಿ ಅಡ್ಜಸ್ಟ್ಮೆಂಟು. ಬನ್ನಿ ಗಾಡಿನ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳಮ್ಮ. ನಿನ್ನೆ ಬೇರೆ ಮಳೆಯಲ್ಲಿ ಫುಲ್ ನೆಂದೋಗಿತ್ತು ಗಾಡಿ. ಹೋಯ್ತಾ ಗ್ಯಾಸ್ ಹಾಕಿಸ್ಕೋಬೇಕು. ಸೊ ನಮ್ಮ ಜರ್ನಿ ಈಗ ಬ್ಲಿಂಕ್ ಆಗ್ತಿದೆ. ಜರ್ನಿ ಬ್ಲಿಂಕ್ ಅಲ್ಲ, ಆ್ಯಕ್ಚುಲಿ ಅಲ್ಲಿ ಪೆಟ್ರೋಲ್ ಬ್ಲಿಂಕ್ ಆಗ್ತಿದೆ. ಗ್ಯಾಸ್ದು ಸ್ವಲ್ಪ ಹೋಮಕ್ ಬರಲಿ. ಜೈ ಶ್ರೀರಾಮ್. ಓಕೆ, 4 hours 24 minutes ತೋರಿಸ್ತಿದೆ. ಚಂಡೀಗಢಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನ್ಯಾಷನಲ್ ಹೈವೇ 44ನ ಹಿಡಿಬೇಕು ನಾವು. ಅದೇ ರೂಟ್ ತೋರಿಸ್ತಿದೆ. ಬೇಗ ಇಲ್ಲಿಂದ ಬಿಟ್ಬಿಡೋಣ, ಇಲ್ಲ ಅಂತಂದರೆ ಟ್ರಾಫಿಕ್ ಆಗ್ಬಿಡುತ್ತೆ. ಬ್ರೋ ರಾಹುಲ್ ಬ್ರೋ ರೆಡಿ? ಓಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಕೆ, ಎಷ್ಟು ಜನ ಇವರು ನೋಡ್ಬೋದು ಇಲ್ಲಿ ಶಿವಜಲ್ನ ಅಂತ ಅಂದ್ಬಿಟ್ಟು ಅರ್ಪಿಸೋಕ್ಕೋಸ್ಕರ ಹೋಗ್ತಾರೆ. ರೈಟ್ ಸೈಡಲ್ಲಿ ಇರೋದೇ ಏರ್ಪೋರ್ಟು. ನಮಗೀಗ ಗ್ಯಾಸ್ ಬಂಕ್ ಇಲ್ಲೇ 1 kilometer ತೋರಿಸ್ತು ನಾವು ಇದ್ದಿದ್ದ ಸ್ಟೇಯಿಂದ. ಈ ಏರಿಯಾದಲ್ಲಿ ಮಾತ್ರ ಹೆವಿ ಕಾಸ್ಟ್ಲಿ ಫುಡ್ಡು. ಸುಮಾರು ಹೋಟ್ಲುಗಳೆಲ್ಲ ಸಿಗ್ತವೆ, ಬಟ್ ಏನಂತಂದ್ರೆ ತುಂಬ ಕಾಸ್ಟ್ಲಿ. ಇಲ್ಲಿ ಗ್ಯಾಸ್ ಹಾಕಿಸ್ಬೇಕು. ಆಲ್ರೆಡಿ ಕಾರ್ಗಳು ನಿಂತಿರೋದು ನೋಡ್ಬೋದು. ಇಲ್ಲಿ ಗ್ಯಾಸ್ ಹಾಕಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಗ್ಯಾಸ್ ಹಾಕಿಸ್ಕೊಂಡೇ ಹೋಗ್ಬೇಕು. ಆಟೋಗಳಿಗೆ ಸಪ್ರೇಟ್ ಲೈನ್ ಇದೆಯಾ ನೋಡೋಣ. ಈಗ ನಾವು ಔಟರ್ ರಿಂಗ್ ರೋಡ್ ಏನೋ ಇದು, ಅದ್ರಲ್ಲಿ ಹೋಗ್ತಾ ಇದ್ದೀವಿ. NH 48. ಅಲ್ಲೇ ಏನು ರಾಶಾಗಿ ಹೊಡಿತಾರೆ ಅಂತ ಗಾಡಿಗಳನ್ನ. ಕೇರ್ಫುಲ್ ಆಗಿರ್ಬೇಕು ನಾವು. ಇಲ್ಲಂತೂ ಡೆಲ್ಲಿನಲ್ಲಿ ಹೆವಿ ರ್ಯಾಶು. ರೈಟ್ ಸೈಡ್ ಕಾಣ್ತಿರೋದೆಲ್ಲ ಏರ್ಪೋರ್ಟ್. ಅದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್. ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಂದ್ರೆ 8 ಕಣ್ಣಿದ್ರೆ ಸಾಕು, ಆದರೆ ಇಲ್ಲಿ ಒಂದು 16-20 ಕಣ್ಣಿದ್ರು ಸಾಲಲ್ಲ. ಡೆಲ್ಲಿನಲ್ಲಿ ಆಲ್ಮೋಸ್ಟ್ ಈ ಥರ ಎಲ್ಲ ಕಡೆನೂ ಅಂಡರ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಸಕ್ಕದಾಗಿದೆ ಇದು. ಈ ಥರ ಅಂಡರ್ ಪಾಸ್ ಇರೋದಕ್ಕೆ ನಾವು ಏನೋ ಬೇರೆ ಒಂದು ದೇಶಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಹಾಗೆ ಒಂಥರ ಫೀಲ್ ಡಿಫ್ರೆಂಟ್ ಆಗಿದೆ. ಮಾತ್ರ ನೋಡ್ಬೋದು ಇಲ್ಲಿ ಏನೇನೋ ಡಿಸೈನ್ ಎಲ್ಲ ಮಾಡಿದ್ದಾರೆ. ಸರ್ ಓವರಾಲ್ ಆಗಿ ನಾವು ಈಗ ಹೋಗ್ತಾ ಇದ್ದೀವಿ ಚಂಡೀಗಢ ಕಡೆಗೆ. ಅಲ್ಲಿಂದ ಅಮೃತ್ಸರ್ಗೆ ಅಂತ ಲೊಕೇಶನ್ನ ಹಾಕ್ಕೋಬೇಕು.
ಇವಾಗ ನಮ್ಮ ಪ್ರಯಾಣ ಈ ರೋಡಲ್ಲಿ ಹಿಂಗೆ ಬೆಳೀತಾ ಇದೆ. ಆದರೆ ಇದ್ರೊಳಗಡೆ ಸಿಕ್ಕಾಬಡೆ ಸೆಕೆ ಇದೆ, ಬೆಚ್ಚಗಿದೆ ಇಲ್ಲಿ. ಮತ್ತೆ ಒಂದು ಡ್ರಾಪ್ ನೀರಿಲ್ಲ ಇಲ್ಲಿ, ಅಷ್ಟು ಮಳೆ ಹೊಡೆದ್ರು. ಡೆಲ್ಲಿ ರೋಡ್ ಅಂತೂ ಸಿಕ್ಕಾಬಡೆ ಕನ್ಫ್ಯೂಷನ್ ಮಾಡುತ್ತೆ. ಒಳ್ಳೆ ಗೋ ಅರೌಂಡ್ ಎಲ್ಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಪಲ್ಲಿ ನಾರ್ಮಲೇ ಇಲ್ಲ ಬಿಡ್ರಿ. ಯಾವ ಕಡೆ ಹೋಗ್ಬೇಕು? ಆ ಲೈನ್ ಅಲ್ಲ, ತುಂಬ ಕನ್ಫ್ಯೂಷನ್ ಮಾತ್ರ. ಎಷ್ಟು ರೋಡ್ ಇದೆ ಅಲ್ಲ ಇಲ್ಲಿ, ಒಂದೇ ಇದರಲ್ಲಿ ಸುಮಾರು ರೋಡ್ ಇದ್ದಾವೆ. ಹೆವಿ ಕನ್ಫ್ಯೂಷನ್ ಆಗುತ್ತೆ ಮಾತ್ರ ಈ ರೋಡ್ಗಳಲ್ಲಿ. ಒಂದು ರೋಡ್ ತಪ್ಪಿದ್ರೆ ಕೇಳ್ಕತ್ತಮ್ಮಿ, ಅದು ಎಲ್ಲಿಗೆ ಹೋಗಿ ಸೇರ್ಕೊಂತೀವಿ ಗೊತ್ತಿಲ್ಲ. ಮತ್ತೆ ಒಂದು 8-10 ಕಿಲೋಮೀಟ್ರ್ ರೌಂಡ್ ಹೊಡಿಬೇಕು. ಒಂದು ರೋಡ್ ಮಿಸ್ ಆದರೆ ತುಂಬ ಕನ್ಫ್ಯೂಷನ್ ಅಪ್ಪ. ಇಷ್ಟು ಮ್ಯಾಪಲ್ಲಿ ಕನ್ಫ್ಯೂಷನ್ ನಾನು ಯಾವತ್ತೂ ಲೈಫಲ್ಲಿ ಮಾಡ್ಕೊಂಡಿಲ್ಲ. ಡೆಲ್ಲಿನಲ್ಲಿ ಮಾತ್ರ ಗಾಡಿ ಓಡಿಸ್ಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ಹೆಂಗೋ. ನಾವು ಹೊಸಬ್ರಲ್ವ, ಇವಾಗ ಫಸ್ಟ್ ಟೈಮ್ ಬರ್ತಿರೋದು ಈ ರೋಡ್ಗಳೆಲ್ಲ, ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ನು. ಅದೇನು ಏರ್ಪೋರ್ಟ್ ಅದು ಅಂತ ಇಲ್ಲ. ರೋಡ್ ಕನೆಕ್ಟಿವಿಟಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಇಲ್ಲಿ. ಆ ಕಡೆ ಈ ಕಡೆ, ಆದರೆ ನೀರು ಹೋಗೋಕೆ ಜಾಗ ಮಾತ್ರ ಮಾಡಿಲ್ಲ ಇವರು. ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಪೆಟ್ರೋಲ್ ಹಾಕಿಸ್ಕೊಂಡು ಆಗಿದೆ. ಇಲ್ಲಿ ನೋಡಿದ್ರೆ ಕಾರ್ಗೂ ಆಟೋಗೂ ಎಲ್ಲ ಒಂದೇ ಲೈನ್ ಅಂತ ಹೇಳ್ತಿದ್ದಾರೆ. ಏನಪ್ಪ, ನಾನು ಕೂಡ ನಿಂತಿದ್ದೀನಿ. ನಮಗೆ CNG ಸಿಕ್ಕಿದ್ರೇ ಬೆನಿಫಿಟ್ ಇರೋದು, ಇಲ್ಲ ಅಂತಂದ್ರೆ ಪೆಟ್ರೋಲಲ್ಲೇ ತುಂಬ ಕಾಸ್ಟ್ ಆಗುತ್ತೆ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ CNGನೇ ಹೊಡಿಬೇಕು. ಸೊ CNG ಸಿಕ್ಬಿಟ್ರೆ ಬೆಲ್ ಆ್ಯಂಡ್ ಗುಡ್. ನೋಡ್ಕೋಬೇಕಿನ್ನು. ಮತ್ತು ಹೋಗ್ತಾ ಹೋಗ್ತಾ CNGನ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ವಾಲ್ ಆಫ್ ಮಾಡಿಬಿಡ್ತೀನಿ. ಅದರಿಂದ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಇವಾಗ ಪರಿಸ್ಥಿತಿ ಹಿಂಗಿದೆ. ಲೈನಲ್ಲಿ ನಿಂತ್ಕೊಂಡಿದ್ವಿ. ಇದೇ ಥರ ಹಿಂಗೆ ಲೈನ್ ಆಗಿಬಿಟ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಆಲ್ರೆಡಿ 10 ಮಿನಿಟ್ಸ್ ಆಯ್ತು, ಇಲ್ಲಿ 10-15 ಮಿನಿಟ್ಸ್ ಆಯಿತು ಬಂತು ನಿಂತು. ಇಲ್ಲಿ ನಾವು ಮೇಲೆ ಹೋಗ್ಬೇಕಿರೋದು, ಆಟೋ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇದ್ದೀವಿ. ಅದು ಮೋರಿ ಆಯಿತು, ಅಷ್ಟು ದೊಡ್ಡ ಮೋರಿ. ಇಲ್ಲಿ ಫ್ಲಡ್ ಬಂದಿರೋದು ನೋಡ್ಬೋದು. ಮಳೆ ಒಯ್ದಿದ್ದಕ್ಕೆ ಇಲ್ಲಿ ಗದ್ದೆ ಎಲ್ಲ ನೀರು ತುಂಬ ಹೋಗ್ಬಿಟ್ಟೈತೆ. ಆ ನಾಡಿ ಮಳೆ ಹೊಡೆದೈತೆ ಇದು ಡೆಲ್ಲಿನಲ್ಲಿ. ಹೇಳ್ಬೇಕು ಅಂದರೆ ಡೆಲ್ಲಿನಲ್ಲಿ ರೆಡ್ ಅಲರ್ಟು, ಹ್ಯುಮಿಡಿಟಿ ಕೂಡ ಜಾಸ್ತಿ ಇದೆ. ಏನು ಎಷ್ಟು ದೊಡ್ಡದಾಗೈತೆ ಬ್ರೋ ಇದು. ಅಲ್ಲಿ ಇದು ಮೋರಿ ಓವರ್ಫ್ಲೋ ಆಗ್ಬಿಟ್ಟು ಇಲ್ಲಿ ಬರೋ ಚಾನ್ಸ್ ಇದೆ. ಮತ್ತೆ ಇಲ್ಲೆಲ್ಲ ಗದ್ದೆ ಬೈಲೆಲ್ಲ ಇದು ಇದೆಯಾ, ರೋಡ್ ಇದೆಯಾ ಇದಕ್ಕೆ? ಯಪ್ಪ, ಯಾವ ಕಡೆ ಹೋಯ್ತದೆ? ಹೋಗ್ಬೋದು ಇಲ್ಲಿ. ನೋಡಿದ್ರೆ ಹಂಗೆ ಹೋಗಿದೆ ರೋಡ್ಗಳು ಹೋಗಿದೆಯಲ್ಲ, ಟ್ರೈ ಮಾಡೋಣ. ಸೊ ಈ ಥರ ಇದೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆಟೋದಲ್ಲಿ ಇದೇನೆ, ಕೆಲವೊಂದು ಕಡೆ ಎಲ್ಲ ಹೈವೇಗಳಲ್ಲೆಲ್ಲ ರೆಸ್ಟ್ರಿಕ್ಟ್ ಇದ್ದಾವೆ. ಓ ಯಪ್ಪ, ಇದರಲ್ಲಿ ಇಳಿಸ್ಬೇಕು ಬ್ರೋ. ಹೋಗುತ್ತಾ ಬ್ರೋ ಅಲ್ಲಿ ಹೆಂಗಿದೆ ಅಂತ ಡೌಟೇ ಅಲ್ಲ. ಆ ಟಾಟಾ ಏಸೇನೆ ಫುಲ್ ಇದ್ರಲ್ಲಿ ಬರ್ತಿದೆ. ಸುಮ್ಮನೆ ಬೇಡ ಅಂತ ಅನ್ಸುತ್ತೆ. ಸ್ವಲ್ಪ ಲಾಂಗ್ ಆದ್ರೂ ಸುತ್ಕೊಂಡು ಹೋಗ್ಬಿಡೋಣ ಅಲ್ವಾ? ಮತ್ತೆ ಬಳಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗುತ್ತೆ ಅಂತವ್ರೆ, ಬಟ್ ನನಗೆ ರಿಸ್ಕ್ ಬೇಡ. ಆ ರಿಸ್ಕು ಯಾಕಂತಂದ್ರೆ ಬೆಂಗಳೂರಲ್ಲಿದ್ರೆ ಏನೋ ರಿಸ್ಕ್ ತಗೋಬೋದು. ಈ ರೋಡಲ್ಲೆಲ್ಲ ಬೇಡ. ಇಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡುತ್ತೆ. ನಾವು ತುಂಬ ಲಾಂಗ್ ಜರ್ನಿ ಮಾಡೋಕೆ ಇನ್ನೂ ಉಳ್ಕೊಂಡಿದೆ. ಹಂಗಾಗಿ ಸ್ವಲ್ಪ ಸುತ್ಕೊಂಡು ಹೋಗೋಣ. ಹೋದರೆ ಹೋಗ್ಲಿ ಒಂದು 10 ರೂಪಾಯಿ ಪೆಟ್ರೋಲ್ ಹೋಗ್ಬೋದು. ಒಂದು 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ಬೋದು, ಪರವಾಗಿಲ್ಲ. ಸುತ್ಕೊಂಡೆ ಬಳಸ್ಕೊಂಡೆ ಹೋಗೋಣ. ಇಲ್ಲಿ ಟೋಲ್ ಹಾಕಿಲ್ಲ ಅವರು, ಇನ್ನೂ ಕಲೆಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಇನ್ನೂ ಏನು ಕಥೆನೋ ಗೊತ್ತಿಲ್ಲ ಇದ್ರದ್ದು. ಒಟ್ಟಾರೆ ಓಪನ್ ಇದೆ, ಟಗಟಕ ಅಂತ ನಾವು ಹೋಗ್ಬೋದು. ಗೇಟ್ ಏನೂ ಹಾಕಿಲ್ಲ. ಆಟೋ ರಿಕ್ಷಾ, ಬೈಕ್ ಅಲೋಡ್ ಇಲ್ಲ ಅನ್ನೋ ಜಾಗದಲ್ಲೆಲ್ಲ ತೊಗೊಂಡೋಗಂಗಿಲ್ಲ. ಅಲ್ಲಿ ಫೈನ್ ಬೀಳೋ ಅಂಥ ಚಾನ್ಸ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಆವಾಗ ಇಂಥ ಕಡೆ ಮ್ಯಾನೇಜ್ ಮಾಡ್ಕೋಬೇಕು. ಕೆಲವೊಬ್ಬರೆಲ್ಲ ನುಗ್ಬಿಡ್ತಾರೆ. ನಮ್ಮ ಬೇಡ, ರಿಸ್ಕ್ ಯಾಕೆ, ಸುಮ್ಮನೆ ಅದೇ ಫೈನ್ ಹಾಕಿಸ್ಕೊಂಡ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡೋಣ. ಅದೇ ದುಡ್ಡಿಗೆ, ಫೈನ್ ಕಟ್ಟೋ ದುಡ್ಡಿಗೆ ನಮ್ಮದು ರೂಮ್ ಸ್ಟೇ ಆಗಲಿ ಇಲ್ಲ ಫ್ಯೂಲ್ ಆಗಲಿ ಈ ಥರ
ಆ ಎಕ್ಸ್ಪೆನ್ಸಿಗೆ ಖರ್ಚಾಗುತ್ತೆ. ಒಂದು 5 ಮಿನಿಟ್ಸ್, ಅರ್ಧ ಗಂಟೆ, 1 ಅವರ್ ಲೇಟ್ ಆಗ್ಬೋದು, ನೋ ಪ್ರಾಬ್ಲಮ್. ಅದನ್ನು ಮೇಂಟೈನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಇನ್ ಫ್ಯೂಚರಲ್ಲಿ ಯಾರಾದರೂ ಆಟೋದಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ನಾನು ಹೇಳೋದೇನಂತಂದರೆ ಈ ರೂಟ್ನ ತಗೊಳಕ್ಕೆ ಹೋಗಬೇಡಿ. ರೀಸನ್ ಸಿಂಪಲ್ಲು. ಏನಕ್ಕೆ ಅಂತಂದರೆ ಆಟೋ ರಿಕ್ಷಾ ಎಲ್ಲ ಅಲೌಡ್ ಇಲ್ಲ ಈ ರೋಡಲ್ಲಿ, ಬೈಕೆಲ್ಲ. ಬಟ್ ನಾನು ಇವ್ರನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಗಂಟ ಎಕ್ಸಿಟ್ಟು ಎಲ್ಲಿರುತ್ತೆ, ಎಲ್ಲಿ ಗಂಟ ಹೋಗ್ಬೋದು ಅಂತ. ಲೋಕಲ್ ಅವರಲ್ವಾ ಇವರೆಲ್ಲ, ಬೈಕಲ್ಲಿ ಹೋಗ್ತಿರೋರು. ಸೊ ಅದಕ್ಕೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಬೆಟರ್ ಏನಪ್ಪ ಅಂತಂದರೆ ಡೆಲ್ಲಿನಲ್ಲೇ ನ್ಯಾಷನಲ್ ಹೈವೇ 44ನ ಹಿಡಿದ್ಬಿಟ್ರೆ ಬೆಟರು. ಟೆನ್ಷನ್ ಇರಲ್ಲ ಈ ರೋಡಲ್ಲಿ, ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಎಕ್ಸ್ಪ್ರೆಸ್ ಹೈವೇ, ಮತ್ತು ಇದರಲ್ಲಿ ಬರೀ ಟ್ರಕ್ ಮತ್ತು ಆಟೋನ ಮಾತ್ರ ಬಿಡ್ತಿದ್ದಾರೆ. ಈ ರೋಡಲ್ಲಿ ಬರೀ ಕಾರು ಮತ್ತು ಲಾರಿಗಳಿಗೆ ಮಾತ್ರ ಪ್ರವೇಶವಿರೋದು, ಎಂಟ್ರಿ ಇರೋದು. ಅದಕ್ಕೋಸ್ಕರ ನಮ್ಮ ಆಟೋದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಪರವಾಗಿಲ್ಲ, ನೋಡೋಣ. ಹೆಂಗೆ ಮಾಡಿದ್ರು ಮತ್ತೆ ವಾಪಸ್ ಇದೇ ಲೈನಿಗೆ ಬರಬೇಕು. ಈ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ಒಂಥರ ಡವ 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 ಅಂತಾನೆ ಒಂದು ಮಟ್ಟ, ಅಂದರೆ ಆಟೋಲ್ಲಿ ಒಂಥರ ಡವ ಡವ ಗಾಬರಿನಲ್ಲೇ ಬಂದೆ. ಆದರೆ ಈಗ ನಮಗೆ ಲೆಫ್ಟ್ ಚಂಡೀಗಢ ಅಂತ ತೋರಿಸ್ತಾ ಇದೆ, ಬಟ್ ಫ್ಲೈಓವರ್ ಇದೆ. ಅಲ್ಲಿ ಮುಂದೆ ಏನು ಕತೆ ನಮ್ಗೆ ಗೊತ್ತಿಲ್ಲ. ಆದರೆ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ನ್ಯಾಷನಲ್ ಹೈವೇ 44ಗೆ ಕನೆಕ್ಟ್ ಆಗ್ತೀವಿ ಈಗ ನಾವು. ಆ ರೋಡಲ್ಲೇನೋ ಒಂದು ಆಟೋ ಹೋಯ್ತು, ಈ ರೋಡಲ್ಲಿ ಏನೂ ಗಾಡಿಗಳು ಹೋಗ್ತಾ ಇಲ್ಲ. ನೋಡಮ್ಮ, ಫೈನಲಿ ಬಂದು ತಲುಪಿದ್ದೀವಿ. ಎಲ್ಲಿಗೆ ಅಂತಂದರೆ NH 44. ಅಪ್ಪ, ಇನ್ನು ಯಾವ ಥರನೂ ಭಯ ಇಲ್ಲ. ಇನ್ನು ಯಾವನಿಗೂ ಭಯ ಪಡೋಂಗಿಲ್ಲ. ಆರಾಮಾಗೆ ಈ ರೋಡೇ ನಮ್ಗೆ ಸಾಕು. ಚಂಡೀಗಢ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಡೆಸ್ಟಿನೇಷನ್ ಇವಾಗ ಚಂಡೀಗಢಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಹಾಕ್ಕೊಳ್ಳೋಣ ಅಮೃತ್ಸರ್ಗೆ. ಇವಾಗ ಸದ್ಯಕ್ಕೆ ಸಾಕು. ಇವಾಗ ಈ ರೋಡಲ್ಲಿ ಯಾವನೂ ಕೇಳಲ್ಲ, ಯಾಕಂದರೆ ನಾನು ಈ ರೋಡಲ್ಲೇ ಫುಲ್ ಟ್ರಾವೆಲ್ ಮಾಡಿರೋದು. NH ಹೈವೇ 44 ಸಖತ್ತಾಗಿ ಮಾಡಿದ್ದಾರೆ. ಹನುಮಾನ್ ಸ್ಟ್ಯಾಚ್ಯೂ, ಶಿವ ಸ್ಟ್ಯಾಚ್ಯೂ, ಜೈ ಶ್ರೀರಾಮ್. ಡೆಲ್ಲಿಯಿಂದ ಹೊರಟ ಮೇಲೆ ನಮಗೆ ನ್ಯಾಷನಲ್ ಹೈವೇ 44ಅಲ್ಲಿ ಸಿಕ್ಕಿದ್ದು ಮೊದಲನೆಯ ಟೋಲ್ ಇದು. ಇದನ್ನು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ಒಳಗಡೆ ಕೆಲವೊಂದು ರೋಡಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಭತ್ತ ಬೆಳೀತಾ ಇರೋದು ಈ ಕಡೆಲ್ಲ, ಭತ್ತ ಜಾಸ್ತಿ, ಗೋಧಿ, ಭತ್ತ, ಅದು ಬಾಸುಮತಿ ರೈಸು. ನಿಮ್ಗೆ ಅಡ್ಜಸ್ಟ್ ಆಗಲ್ಲ ತಿನ್ನಕ್ಕೆ. ಸೂಪರ್ ಆಗಿದೆ. ದೇವಸ್ಥಾನ ಅಂತ ಗೊತ್ತಿಲ್ಲ, ನೋಡಕ್ಕೆ ಇದೇ ಥರನೇ ಇದೆಯಪ್ಪ. ಅದು ದೇವಸ್ಥಾನ ರಾಮನ್ ದೇವಸ್ಥಾನ ಇದ್ದಂಗೆ ಇದೆ. ಅದು ಮೋಸ್ಟ್ಲಿ ರಾಮನ್ ದೇವಸ್ಥಾನನೇ ಇರಬೇಕದು. ಇಲ್ಲಿ ಒಂದು ಕಡೆ ನಾವು ಸ್ಟಾಪ್ ಹಾಕಿದ್ದೀವಿ. ನಾನು ರಾಹುಲ್ ಬೈ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ, ಒಂದು ಡಾಬಾ ಥರ ಟೈಪು. ಲೈಟಾಗಿ ತಿನ್ಕೊಂಡು ಹೊರಟ್ರೆ ಒಂದು ಸ್ವಲ್ಪ ಎನರ್ಜಿಟಿಕ್ ಇರ್ತೀವಿ. ಒಂದು ಸ್ವಲ್ಪ ಹೇಳ್ಬೇಕು ಅಂತಂದರೆ ಒಂದು ಮಟ್ಟಕ್ಕೆ ಟಯರ್ಡ್ ಅನಿಸ್ತಿದೆ. ಇಲ್ಲ ಒಂದು ಟೀ ಕುಡಿದ್ಬಿಟ್ಟು ಮತ್ತೆ ಬೇಕಾದರೆ ಇದು ಮಾಡ್ಬೋದು. ಏನು ಬ್ರೋ? ರಾಹುಲ್ ಬ್ರೋ ಕೂಡ ಫುಲ್ಲು ಟಯರ್ಡಾ? ಫುಲ್ ಟಯರ್ಡ್ ಅನ್ನಿಸ್ತಾ ಇದೆ. ನಮ್ಮ ಆಟೋ ಅಲ್ಲಿ ನಿಲ್ಸಿದ್ದೀವಿ. ನಾವೊಂದು ಟೀ ತೊಗೊಂಡಿದ್ದೀವಿ. ಫುಲ್ ನೋಡ್ಬೋದು, ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಫುಲ್ ಖುಷಿಯಾಗುತ್ತೆ. ಹಂಗೆ ನಾವು ತಿಂದ್ಬಿಟ್ವಿ. ಸಾರಿ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಬ್ರೋ, ಹೇಗಿದೆ ಕಾಫಿ? ಸೂಪರ್ ಆಗಿದೆಯಾ? ನಾವು ರೋಟಿ ಮತ್ತು ದಾಲ್ ಫ್ರೈ ಅದನ್ನು ತೊಗೊಂಡಿದ್ದು. ಒಂದು ಟೀ ತೊಗೊಂಡಿದ್ದೀವಿ. ಇದೊಂದು ಹಾಕ್ಕೊಂಬಿಟ್ರೆ, ಈಗ ಟೀ ಹಾಕ್ಕೊಂಬಿಟ್ರೆ ಆಲ್ಮೋಸ್ಟು ನಾವಿರೋವಂಥ ಜಾಗದಿಂದ ಅಮೃತ್ಸರ್ಗೆ 381 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಕಂಟಿನ್ಯೂ ಹೊಡಿಬೇಕು. ಅಂದರೆ ಬಿಟ್ವೀನಲ್ಲಿ ಒಂದು 15-20 ಮಿನಿಟ್ಸ್ ಗ್ಯಾಪ್ ತೊಗೊಂಡು ಯಾವ್ದಾದ್ರು ಕಾಫಿ ಟೀ ಬೇಕಾದರೂ ಒಂದು ಬ್ರೇಕ್ ಹಾಕ್ಕೊಂಡ್ರಾಯ್ತು. ಸೊ ನಮ್ಮ ರಾಹುಲ್ ಬ್ರೋ ಅವ್ರು ಬಂದು, ಏನಾಗಿದೆ ಬ್ರೋ? ಫೀಲಿಂಗ್ ಟಯರ್ಡ್ ಆಗಿಬಿಟ್ಟಿದೆಯಾ? ಫೀಲಿಂಗ್ ಟಯರ್ಡ್. ಓಕೆ, ನಾನು ಲಡಾಖ್ ಆಗಲ್ಲ ಅಂತ ಏನೋ ಹೇಳ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ ಮಾಡಿ ಬ್ರೋ ಅಂತ ಅಂದ್ಬಿಟ್ಟು. ನೋಡೋಣ ಹೆಂಗೆ ಆಗುತ್ತೆ ಅಂತ. ಬಟ್ ನನ್ನ ಜೊತೆನೇ ಬರ್ತಿದ್ದಾರೆ ಈಗ ಸದ್ಯಕ್ಕೆ. ಸೊ ಟೀ ಕುಡ್ಕೊಂಡು ಸೀದಾ ಹೊರಡೋಣ. ನಮ್ಮ ಆಟೋ ಅಲ್ಲಿ ನಿಂತಿದೆ. ಹೀಗೆ 25, ಕಾಫಿಗೆ ಬಂದ್ಬಿಟ್ಟು 59 ರೂಪಾಯಿ ಅಲ್ಲ ಬ್ರೋ? 59 ರೂಪಾಯಿ ಕಾಫಿಗೆ ಡಬಲು ಆಲ್ಮೋಸ್ಟು.
ಒಳ್ಳೆ ಇದೆಲ್ಲ ಡಿಸೈನ್ ಎಲ್ಲ ಮಾಡಿ ಸಕ್ಕದಾಗಿ ಮಾಡಿದ್ದಾರೆ, ಒಂಥರ ಹಳ್ಳಿ ಶೈಲಿನಲ್ಲಿರೋದು. ಅಲ್ಲಿಗಟ್ಟು ತಿಂಡಿ ಎಲ್ಲ ಮಾಡ್ಕೊಂಡಾಗಿದೆ. ಜಗದಂಬಾ ಧಾಬಾ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ಪ್ಲೇಸ್ ಎಲ್ಲ ಇತ್ತು ಇಲ್ಲಿ, ಹಂಗೆ ಚೆನ್ನಾಗಿರುವಂಥ ಜಾಗ ಕೂಡ ಇದೆ. ಇಲ್ಲಿಂದ ಈಗ ನಮ್ಮ ಪ್ರಯಾಣ ಮುಂದೆ ಸಾಗಿಸೋಣ. ನನಗೆ ಡೆಲ್ಲಿಯಿಂದ ಇದು ಎರಡನೇ ಟೋಲ್ ಬ್ರೋ, ಇದು ಎರಡನೇ ಟೋಲ್ ಇದು ಸಿಕ್ಕಿರೋದು. ತುಂಬ ಜನ ಹೇಳ್ತಿದ್ರಿ ಟೋಲ್ ಯಾಕೆ ತೋರಿಸ್ತೀರಾ ಅಷ್ಟೊಂದು ಅಂತ ಅಂದ್ಬಿಟ್ಟು. ರೀಸನ್ ಇಷ್ಟೇನೆ, ಇನ್ ಫ್ಯೂಚರಲ್ಲಿ ನೀವು ಯಾರಾದರೂ ಬರೋದಾದರೆ ಸೊ ಆಟೋದಲ್ಲಿ ಏನಾದರೂ ನೀವು ನೋಡ್ಬೋದು, ಆಟೋದಲ್ಲಿ ಕೂಡ ಆರಾಮಾಗಿ ಪಾಸ್ ಆಗ್ಬೋದು, ವಿತೌಟ್ ಟೋಲ್ ಬರ್ಬೋದು ಅಂತ. ತುಂಬ ಜನಕ್ಕೆ ಗಾಬರಿ ಇರುತ್ತೆ, ನಾನು ಕೂಡ ಗಾಬರಿ ಪಟ್ಟಿದ್ದೀನಿ. ಹೋಗೋಕ್ಕಾಗುತ್ತೋ ಇಲ್ವೋ, ಏನಪ್ಪ ಮಾಡೋದು, ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಟೋಲ್ ಬೇಕು, ಗಾಡಿಗೆ ಟೋಲ್ ಏನಾದರೂ ಕೇಳ್ತಾರೆ ಅನ್ನೋದು ಟೆನ್ಷನ್ ನನಗೂ ಕೂಡ ಇತ್ತು. ಸೊ ಆ ಟೆನ್ಷನ್ ನಿಮಗೂ ದೂರ ಆಗಲಿ ಅಂತಾನೆ ನಾನು ಪ್ರತಿಯೊಂದು ಟೋಲ್ ಕೂಡ ನಿಮಗೆ ತೋರಿಸ್ತಾ ಇರೋದು, ಆಯ್ತಾ. ನಾನು ಪ್ರತಿಯೊಂದು ಟೋಲ್ ಕೂಡ ಎಂಟ್ರಿ ಆದಾಗ 100% ವಿಡಿಯೋ ಮಾಡೇ ಮಾಡ್ತೀನಿ. ತುಂಬ ಜನ ನೋಡೋದು ಟೋಲ್ಗೋಸ್ಕರನೇ ನೋಡ್ತಾರೆ, ಯಾಕಂದ್ರೆ ರೋಡಲ್ಲಿ ಟೋಲ್ ಇರುತ್ತೆ, ಯಾವ ಥರಪ್ಪ ಕ್ರಾಸ್ ಆಗೋದು ಆ ಜಾಗನ ರೋಡ್ನ ಅಂತ ಅಂದ್ಬಿಟ್ಟು ಡೌಟ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಈ ಥರ ನಾನು ಟೋಲ್ಗಳನ್ನ ಕ್ರಾಸ್ ಮಾಡಿದಾಗ ನಿಮಗೂ ಕೂಡ ಒಂದು ಧೈರ್ಯ ಬರುತ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ರೋಡ್ನ ಜಾಸ್ತಿ ತೋರಿಸ್ತೀನಿ. ನನ್ನ ಫೇಸ್ನಲ್ಲಿ ಏನಿದೆ ನೋಡಿ, ಎಲ್ಲ ಸರ್ಗೋಗ್ಬಿಟ್ಟಿದ್ದೀನಿ. ಸೊ ಓವರಾಲ್ ಆಗಿ ಈ ಥರ ಇದೆ. ಇದು NH44 ಇರೋದು, ಇದೇ ಬೆಸ್ಟ್ ರೋಡ್ ನಮಗೆ ಹೇಳ್ಬೇಕು ಅಂತಂದರೆ. ನಾವು ಮೂವ್ ಮಾಡ್ತಿರೋದು ಇಲ್ಲಿ ನೋಡ್ಬೋದು, NH44 ಅಂತ ಅಂದ್ಬಿಟ್ಟಿದ್ದು. ಈ ರೋಡೇ ಬೆಸ್ಟ್ ರೋಡ್ ಅಂತ ಹೇಳ್ಬೋದು, ಒನ್ ಆಫ್ ದಿ ಬೆಸ್ಟ್ ರೋಡ್. ಯಾಕಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇದು ಒಂದೇ ರೋಡ್ ಹೋಗುತ್ತೆ. ಬಟ್ ಏನಂತಂದರೆ ಪ್ರತಿ ಒಂದು ಮೇಜರ್ ಸಿಟಿಗಳನ್ನೆಲ್ಲ ಇದು ಬೈಪಾಸ್ ಮಾಡುತ್ತೆ. ಮತ್ತು ಚೆನ್ನಾಗಿದೆ ರೋಡ್, ಪ್ರಾಬ್ಲಮ್ ಇಲ್ಲ, ಲೆಫ್ಟ್ ಲೈನಲ್ಲಿ ಹೋಗ್ತಾ ಇರ್ಬೋದು. ಇಲ್ಲಿ ಡೆಲ್ಲಿ ಟು ಚಂಡೀಗಢ ಸಿಕ್ಕಾಬಡೆ ಟ್ರಾಫಿಕ್ ಇದೆ ರೋಡಲ್ಲಿ, ತುಂಬ ಗಾಡಿಗಳು ಓಡಾಡ್ತಾ ಇದೆ. ಬಟ್ ಬರೋ ದಾರಿಯಲ್ಲಿ ಇಷ್ಟು ಗಾಡಿಗಳೇನು ಓಡಾಡ್ತಾ ಇರಲಿಲ್ಲ, ಟ್ರಕ್ ಜಾಸ್ತಿ ಓಡಾಡ್ತವೆ. ಇಲ್ಲಿ ಟ್ರಕ್ ಕಮ್ಮಿ ಅನಿಸ್ತಾ ಇದೆ, ಆದರೆ ಕಾರ್ಗಳು ಜಾಸ್ತಿ ಇದೆ. ತುಂಬ ರ್ಯಾಶ್ ಆಗಿ ಓಡಿಸ್ತಾರಪ್ಪ ಇಲ್ಲಿರೋರಂತೂ. ಜನ ಬಟ್ಟೆ ಒಣಗಾಕೊಂಡು ಇವ್ರು ಎಲ್ಲಿಂದನೋ ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲ ಅಲ್ಲೇ ಬಟ್ಟೆ ರೋಡಲ್ಲೇನೆ ಬಟ್ಟೆ ಹೋಗ್ಕೊಂಡು ವಾಶ್ ಮಾಡ್ಕೊಂಡು ಅಲ್ಲೇ ಒಣಗಾಕಿ ಟ್ರಾವೆಲ್ ಮಾಡ್ತಿದ್ದಾರೆ. ಇಲ್ಲಿ ಬರೀ ಇರೋದೇನೆ CNG ಬಂಕ್ ಅಷ್ಟೇನೆ, ಪೂರ CNG ಏನ ಇದೆ, ಪೆಟ್ರೋಲ್ ಕುछ नहीं रहता, ಓನ್ಲಿ CNG. ಅಚ್ಚಾ, ಇಲ್ಲಿ ಬರೀ CNGನೇ. ಎಲ್ಲ ವೆಹಿಕಲ್ಸ್ಗೂ ಬೇಗ ಫಾಸ್ಟ್ ಆಗಿ ಹೋಗುತ್ತೆ. ಇಂಡಿಯನ್ ಆಯಿಲ್, ಅಡಾನಿ ಗ್ಯಾಸ್, ಸಿರಿಸಿ ಫ್ಯೂಲ್ ಸ್ಟೇಷನ್. ಸೊ ನಾನೀಗ ಗ್ಯಾಸ್ ಹಾಕಿಸ್ತಾ ಇದ್ದೀನಿ. ರೇಟ್ 87 ಇದೆ. ಪ್ರೆಷರ್ ಕಿತ್ನಾ ಹೈ ಭಯ್ಯ? ಫುಲ್ ಪ್ರೆಷರ್ ಇದೆ. ಪ್ರೆಷರ್ ಇದ್ಬಿಟ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಆಲ್ರೆಡಿ ನಾನು ಬಂದ್ಬಿಟ್ಟು ಈಗ ಅಲ್ಲೊಂದು ಕಡೆ ಹಾಕ್ಸಿದೆ ಗ್ಯಾಸ್ನ, ಅಲ್ಲಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ದಾಟ್ಕೊಂಡು ಬಂದಿದ್ದೀವಿ. ಓಕೆ ಭಯ ಉತ್ನಾ ಏನಾ 243. ಡೆಲ್ಲಿಯಿಂದ ಇದು 3ನೇ ಟೋಲು. ತುಂಬಾನೇ ಬೇಗನೆ ಬಂದ್ಬಿಡ್ತು. ಮಿತ್ತಿನ ಐ ಥಿಂಕ್ ಇದು ಎಷ್ಟು ಬ್ರೋ 50 ಮೀಟರ್ಸ್ ಅಲ್ಲೆಲ್ಲ ಬಂದ್ಬಿಡ್ತಲ್ವಾ? ಅಲ್ಲ, ಇದು ಒಂದು 15 ಕಿಲೋಮೀಟರ್ಸ್ ಅಲ್ಲೆಲ್ಲ ಬಂದ್ಬಿಡ್ತಲ್ಲ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವು ರಾಜಮಾರ್ಗದಲ್ಲಿ ಹೋಗೋಣ. ಯಾಕೆ ಅಂತಂದ್ರೆ ಇಷ್ಟು ದಿನ ಆ ಮೂಲೆಗೆ ಹೋಗಿ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಟೋಲ್ ಇಲ್ಲ, ಇದು ಟೋಲ್ ಸುಮ್ಮನೆ ಹಾಕಿದ್ದಾರೆ ಅನ್ಕೊಂಡಿದ್ರೆ. ಟೋಲ್ ಬೂತ್ ಇಸ್ ನಾಟ್ ವರ್ಕಿಂಗ್. ತುಂಬಾ ಕಡೆ ಈ ತರ ಕೂಡ ಇದಾವೆ. ಅವರು ಬೈಕಲ್ಲಿ ಹೋಗ್ತಿರೋದು ಕೂಡ ಗ್ರೇಟ್ ಅಂತ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು. ಅವರು ಲಡಾಖ್ಗೆ ಹೋಗ್ತಿರೋದು. ನಾನು ಹೋಗ್ತಿರೋ ಸ್ಟೈಲ್ ನೋಡ್ರಿ ಹೆಂಗಿದೆ. ಈ ತರ ನಮ್ ಸ್ಟೈಲು. ರಾಹುಲ್ ಬ್ರೋ ಫುಲ್ ಔಟ್. ಆ ತರ ಅವರೆಲ್ಲ ತೋರಿಸಿದಾಗ ಇನ್ನೂ ಜೋಶ್ ಬರ್ತಿದೆ. ಈ ಕಡೆ ಎಲ್ಲ ಜಾಸ್ತಿ ಭತ್ತ ಬೆಳಿತಾರೆ. ಆ ಕಡೆ ಕಾಣಿಸ್ತಿದ್ಯಾ, ಅದೆಲ್ಲ ನೋಡ್ಬೋದು. ಗಮ್ ಅಂತ ಇದೆ, ಸ್ಮೆಲ್ ಅಂತೂ ಗಮ್ ಅಂತಿದೆ ಭತ್ತದ್ದು. ಈ ಕಡೆ ಬಾಸ್ಮತಿ ರೈಸ್ ಜಾಸ್ತಿ ಬೆಳಿತಾರೆ. ಸಣ್ಣಕ್ಕಿ ಏನ್ ಬರುತ್ತೆ ಬಿರಿಯಾನಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಬಿರಿಯಾನಿಗೋಸ್ಕರನೇ ತಗೊಂತೀವಲ್ವಾ, ಬೆಂಗಳೂರು ಸೌತ್ ಕಡೆ ಎಲ್ಲ ಆ ಅಕ್ಕಿ. ಇಲ್ಲೂ ಕೂಡ ಅವರು ಊಟ ಮಾಡೋದು ಕೂಡ ಅದೇನೆ. ಬಟ್ ಏನಂತಂದ್ರೆ ನಾರ್ಮಲ್ ಆಗಿ ನಾವು ಅನ್ನ ತಿಂದ್ರೆ ಆ ಬಾಸ್ಮತಿ ರೈಸ್ನ ತಿಂದ್ರೆ ಆ ಮಜಾ ಬರಲ್ಲ. ಇಲ್ಲಿವರು ಅದೇ ಜಾಸ್ತಿ ಯೂಸ್ ಮಾಡೋದು. ಮತ್ತೆ ಇವ್ರುಗಳೆಲ್ಲ ಜಾಸ್ತಿ ಊಟನೂ ಮಾಡಲ್ಲ, ನಮ್ಮ ತರ ಇವ್ರು ಊಟನೇ ಮಾಡಲ್ಲ ಅಂತ ಹೇಳ್ಬೋದು.
ಅದಕ್ಕೆ ಇಲ್ಲಿ ಊಟ ಕೂಡ ಅಷ್ಟೇ ಹಾಫ್ ಫುಡ್ಡು ಫುಲ್ ಫುಡ್ ಅಂತ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಾವಿವಾಗ ಹೊರಟಿದ್ದೀವಿ ಅಮೃತ್ಸರ್ ಕಡೆಗೆ. ಅಂಬಾಲ ಹೆಚ್ಚು ಕಡಿಮೆ ಒಂದು 30-35 ಕಿಲೋಮೀಟರ್ ಇದೆ. ಸ್ಪೀಡ್ ಬಂದು ಗೊತ್ತಿರೋದು ಗಾಡಿಗಳನ್ನ ಪೊಲೀಸರು ಬಂದಿಲ್ಲ ನಿಲ್ಸ್ಕೊಂಡವ್ರೆ. ಯಪ್ಪ ಹುಷಾರಾಗಿ ಓಡಿಸ್ಬೇಕು. ಯಾಕೆ ರೋಡಲ್ಲಿ ರ್ಯಾಶ್ ಆಗಿ ಓಡಿಸೋದು, ಇಲ್ಲಿ ಹೆವಿ ರ್ಯಾಶ್ ಓಡಿಸ್ತಾರಪ್ಪ ಏನಂತ ಗೊತ್ತಿಲ್ಲ. ಎಗ್ಗ ಮುಗ್ಗ ಗಾಡಿಗಳನ್ನ ಎಳಿತಾರೆ. ರೈಟ್ ಸೈಡಲ್ಲಿ ಏನೋ ಒಂಥರ ಕುತುಬ್ ಮಿನಾರ್ ತರ ಕಾಣಿಸ್ತಿದೆ, ಅದು ಏನಂತ ನನ್ಗೆ ಗೊತ್ತಿಲ್ಲ. ಬಟ್ ಅವ್ರೆ ಸಖತ್ತಾಗಿ ಡಿಸೈನ್ ಮಾಡಿದಾರೆ. ಅದು ದೇವಸ್ಥಾನನ ಶಿವದು ಸ್ಟ್ಯಾಚು ಇದೆ, ಅದ್ರ ಆಪೋಸಿಟ್ ಅಲ್ಲಿ ಏನಂತ ಗೊತ್ತಿಲ್ಲ. ಟೆಂಪಲ್ ಅದು ಫ್ಲವರ್ ತರ ಒಂಥರ ಅದನ್ನ ಬರ್ದಿದ್ದಾರೆ ಹಿಂದಿನಲ್ಲಿ. ನಮ್ಗೆ ಹಿಂದಿ ಓದಕ್ ಬರಲ್ಲ. ಮೋಸ್ಟ್ಲಿ ಟೆಂಪಲ್ ತರನೇ ಇದೆ ಅಪ್ಪ ಅದು. ಓಕೆ, ಆದ್ರೂ ಚೆನ್ನಾಗಿದೆ, ಹೊಸ ಎಕ್ಸ್ಪೀರಿಯನ್ಸ್ ಇರೋದು. ನೀವು ಅಂಬಾಲ ರೈಲ್ವೆ ಸ್ಟೇಷನ್, ಅಂಬಾಲ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ನಾವು ಬ್ರಿಡ್ಜ್ ಮೇಲೆ ಹೋಯ್ತಾ ಇದ್ದೀವಿ. ನೋಡ್ಬೋದು ಅಂಬಾಲ ಕಂಟೋನ್ಮೆಂಟ್. ಚಂಡೀಗಢ 49 ಹೊಟ್ಟೆ ಹೋಯ್ತು. ಅಲ್ಲಿ ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲೇ ಹೊಂಟೋಗ್ಬಿಡುತ್ತೆ, ಅಷ್ಟು ಸ್ಪೀಡಲ್ಲಿ ಹೊಡಿತಾ ಇದ್ದೀನಿ ಆಟೋನ. ಏನು ಮಾಡೋಕ್ಕಾಗಲ್ಲ ಬಿಡಿ, ಮುಂದೆ ತೋರಿಸ್ತೀನಿ ನಿಮಗೆ. ಪ್ಲಾಸ್ಟ್ರಿಂಗಿಲ್ಲದ ಊರು ಕಾಣುವುದು ಹೀಗೆನೆ. ಪ್ಲಾಸ್ಟ್ರಿಂಗೇ ಇಲ್ಲ ಇಲ್ಲಿರೋ, ಯಾರು ಪ್ಲಾಸ್ಟ್ರಿಂಗೇ ಮಾಡಲ್ಲ. ನೋಡಿದ್ರೆ ಎಲ್ಲ ಹಿಂಗಿದೆ, ಆದ್ರೆ ಸಮ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಏನ್ ಬ್ರೋ? ಎಸ್ ಬ್ರೋ. ಟೆಂಪಲ್ ಇದೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಜೈ ಮಾರುತಿ ನಂದನ್. ಅಲ್ಲೇನೋ ಬರ್ದಿದ್ದಾರೆ. ಇದು ಸಿಟಿ, ಅಂಬಾಲ ಸಿಟಿ ಆ ಕಡೆನೂ ಇದೆ. ಬಟ್ ನಾವು ಬೈಪಾಸ್ ಆಗ್ತಾ ಇದೀವಿ. ಮೇನ್ ಈ ಕಡೆನೇ ಜಾಸ್ತಿ ಅನ್ಕೊಂಡಿದ್ದೀನಿ ಸಿಟಿ. ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂಬಾಲ ಸಿಟಿ. ಅದೇನು ಮಸ್ಜಿದ ಇಲ್ಲ, ಅದು ಟೆಂಪಲ್, ಗುರುದ್ವಾರ, ಏನದು? ಹೈಸ್ಕೂಲ್ ಅಲ್ಲ, ಇಲ್ಲಿ ಕಾಣ್ತಿರೋದು ಇದು ಬ್ರೋ. ಅದು ಟೆಂಪಲ್. ಟೆಂಪಲ್ ಅಲ್ಲ, ಮಸ್ಜಿದ ಟೆಂಪಲ್ ಏನೋ ಇದೆ. ಅದು ಅಂಬಾಲ ಸಿಟಿ ವ್ಯೂಸ್ ಈ ತರ ಇದೆ. ಇಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಕ್ಯಾಮ್ರಾಗಳಿದಾವೆ ಅಂತ. ಎಷ್ಟು ಕ್ಯಾಮ್ರಾಗಳು ನನ್ನನ್ನ ಕ್ಯಾಪ್ಚರ್ ಮಾಡಿದೆ, ಫೋಟೋ ಹೊಡ್ಕೊಂಡಿದೆ. ಎಷ್ಟು ಫೈನ್ ಬರುತ್ತೆ ಏನು ಗೊತ್ತಿಲ್ಲ ನನಗೆ. ಸುಮ್ಮನೆ ಹೊಡಿತಾ ಇದ್ದೀನಿ ಅಷ್ಟೇ ಗಾಡಿನ. ಲುಧಿಯಾನ 107 ಕಿಲೋಮೀಟರ್, ಜಲಂಧರ್ 167 ಕಿಲೋಮೀಟರ್, ಅಮೃತ್ಸರ್ 246 ಕಿಲೋಮೀಟ್ರು. ಮಿಸ್ಟೇಕ್ ಆಗೋಯ್ತು, ಅಲ್ಲಿ ಹಾಕಿದ್ದಾರೆ 246 ಕಿಲೋಮೀಟ್ರು. ನಮ್ಗೀಗ ಬಾರ್ಡರ್ ಸಿಗುತ್ತೆ. ನೆಕ್ಸ್ಟ್ ಬಾರ್ಡರ್ ಅಲ್ಲಿ ವಿಡಿಯೋ ಮಾಡುವ. ನಾನೀಗ ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ವಿತಿನ್ 3-3.5 ಕಿಲೋಮೀಟರ್ ದೂರದಲ್ಲಿ. ಎಷ್ಟನೇ ಸ್ಟೇಟ್ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಬರ್ರಿ. ಇವರೆಲ್ಲ ಆಲ್ಮೋಸ್ಟ್ ಅಮರ್ನಾಥ್ ಯಾತ್ರೆ ಮಾಡ್ತಿರೋರು. ಇವರು ಎಷ್ಟು ಜನ ನಡ್ಕೊಂಡೇ ಬರ್ತಿದ್ದಾರೆ DJ ಹಾಕೊಂಡು. ಶೋ ಇವರೆಲ್ಲ ಎಷ್ಟು ದಿನ ಬೇಕು ಇನ್ನು ತಲುಪಕ್ಕೆ? ನೋಡ್ಬೋದು ಇವರೆಲ್ಲ ಟೆಂಟ್ ಹಾಕೊಂಡು ಇಟ್ಕೊಂಡು, ಮಕ್ಕಳು ಮರಿ ಲೇಡೀಸ್ ಎಲ್ಲರೂ ಸೇರ್ಕೊಂಡು ಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲ ನೋಡಿ ಅಲ್ಲೆಲ್ಲ ಹೋಯ್ತಿರೋದು, ಕಟ್ಕೊಂಡು ಎಲ್ಲ ಹೋಗ್ತಿದ್ದಾರೆ. ಬಾವುಟ ಕಟ್ಕೊಂಡು ನೋಡ್ರಿ, ಇವರೆಲ್ಲ ಅದೇನೆ. ಹೌದು, ಇಲ್ಲೆಲ್ಲ ಫುಲ್ ಜನ ಇದ್ದಾರೆ. ಎಷ್ಟು ಜನ ಬರ್ತಿದ್ದಾರೆ ಅಂತಂದ್ರೆ ಕ್ರೇಜಿ. ಮಾತ್ರ ನಡ್ಕೊಂಡೆ ಹೋಗ್ತಿದ್ದಾರೆ. ಬಿಸಿಲು ನೋಡ್ತಿಲ್ಲ, ಮಳೆ ನೋಡ್ತಿಲ್ಲ, ಹೋಗ್ತಾ ಇದ್ದಾರೆ. ಮಾತ್ರ ರೋಡಲ್ಲಿ ನೋಡ್ಬೋದು, ಅಲ್ಲೂ ಹೋಗ್ತಿದ್ದಾರೆ. ಅದು ವೆಯ್ಟ್ ಹಾಕೊಂಡು ಹೋಗ್ತಾರೆ ನೋಡಿ, ಅದ್ರಲ್ಲಿ ನೀರಿದೆ, ನೀರ್ ತುಂಬ. ರಾಹುಲ್ ಬ್ರೋ, ಏನ್ ಬ್ರೋ ಬೇಜಾರಾಗ್ತಿದ್ಯಾ? ಏನಾಗ್ತಿದೆ? ಅಲ್ಲ ಗ್ಯಾಪ್ ಸಾಕಾ? ಚೆನ್ನಾಗಿದೆಯಾ ಗ್ಯಾಪು? ಪಾಪ ನಮ್ಗೆಲ್ಲ ಸುಮಾರು ಲಗೇಜ್ ಇದಾವೆ, ಅದ್ರಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಓಕೆ, ವಿತಿನ್ 1 ಕಿಲೋಮೀಟರ್ ಅಲ್ಲಿ ಮತ್ತೆ ಸಿಗ್ತಿದೆ ನಮ್ಗೆ ಟೋಲ್. ಇಲ್ಲಿ ಟೋಲ್ ಇದೆಯಾ ಅಂತಂದ್ರೆ ಇದೆ. ನಮ್ಮ ಲೈನ್ ಈ ಕಡೆ ಲಾಸ್ಟ್ ಅಲ್ಲಿ ಇದೆ. ಅಲ್ಲಿ ಪಾಸ್ ಆಗುತ್ತಾ ಅಂದ್ರೆ ಆಗುತ್ತಲ್ಲ, ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಆಫ್ ರೋಡಿಂಗ್ ಇದೆ. ಹೋಗಿಲ್ಲ ಅಂದ್ರೆ ಈ ಬೋರ್ಡ್ನ ಒಂಚೂರು ಜರುಗಿಸ್ಬಿಟ್ರೆ ಆಯ್ತು, ಒಂಟೆ ಹೋಯ್ತು ಟೋಲ್ ಪಾಸ್.
ಎಷ್ಟನೇದು? 4ನೇ ಟೋಲ್ ಅಲ್ಲ ಇದು, ನಾವು ಕ್ರಾಸ್ ಮಾಡಿದ್ದು ಡೆಲ್ಲಿಯಿಂದ 4ನೇದು ಅನ್ಕೊಂಡಿದ್ದೀನಿ. ಇಲ್ಲಿಂದ ಹರಿಯಾಣ ಏನು ನೀವು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಇಂದ ಈ ಕಡೆಗೆ ಈಗ 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 ಕ್ರಾಸ್ ಮಾಡಿದ್ವಿ. ಇವಾಗ ನಾವಿದ್ದೀವಿ ಹರಿಯಾಣ ಇಂದ ಪಂಜಾಬ್. ಹಿಂದೆ ಹರಿಯಾಣ ಹೋಯ್ತು, ಇವಾಗ ಪಂಜಾಬ್ಗೆ ಎಂಟ್ರಿ ಆಗಿದ್ದೇವೆ. ಇಲ್ಲಿಂದ ಪಂಜಾಬ್ ಸ್ಟಾರ್ಟ್ ಆಯ್ತು. ವೆಲ್ಕಮ್ ಟು ಪಂಜಾಬ್. ಇಲ್ಲೇ ಚೆಕ್ ಪೋಸ್ಟ್ ನೋಡ್ಬೋದು, RTO ಚೆಕ್ ಪೋಸ್ಟ್ ಏನಂತಾರೆ ಎಲ್ಲ ಇದೆ. ಮುಂದೆ ನಿಲ್ಸ್ಕೊಳ್ಳೋಣ. ಮುಂದೆ ನಿಲ್ಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಎಷ್ಟು ಸ್ಟೇಟು ಕ್ರಾಸ್ ಮಾಡ್ಕೊಂಡು ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಈಗ ನಾವಿದ್ದೀವಿ ಪಂಜಾಬಲ್ಲಿ. ಸೊ ಏನು ಮುಂದೆ ಇಲ್ಲಿ ನೋಡ್ತಾ ಇದ್ದೀರಾ, ಅದು ಬಾರ್ಡರ್ ಚೆಕ್ ಪೋಸ್ಟ್. ಅದು ಅಲ್ಲಿಂದ ನಾವೀಗ ಹರಿಯಾಣದಿಂದ ಪಂಜಾಬ್ಗೆ ಎಂಟ್ರಿ ಆಗಿದ್ದೀವಿ. ವೆಲ್ಕಮ್ ಟು ಪಂಜಾಬ್. ಸೊ ಹಿಂಗೆ ಇನ್ನು ಅಮೃತ್ಸರ್ ಕಡೆಗೆ ಹೋಗ್ತಾ ಇರೋದು, ನಮ್ಮ ಪ್ರಯಾಣ ಬೆಳೀತಾ ಇದೆ. ಸೊ ನಾವಿವಾಗ ಒಟ್ಟು ಸ್ಟೇಟ್ ಎಷ್ಟಪ್ಪ ಕವರ್ ಮಾಡಿದ್ದೀವಿ ಅಂತ ಅಂದರೆ 9 ಸ್ಟೇಟ್ನ ಒಳಗಡೆ ನಾವೀಗ ಎಂಟ್ರಿ ಆಗಿದ್ದೀವಿ. ಪಂಜಾಬು 9ನೇದು, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಮೇಲೆ ಹರಿಯಾಣ, ಡೆಲ್ಲಿ, ಈಗ ಪಂಜಾಬು. ಸೊ ವೆಲ್ಕಮ್ ಟು ಪಂಜಾಬ್ ಕಡೆಗೆ. ಸಕ್ಸಸ್ಫುಲಿ 9 ಸ್ಟೇಟು ಕರ್ನಾಟಕದ ಆಟೋ ರಿಕ್ಷಾ, ಬೆಂಗಳೂರು ಆಟೋ ರಿಕ್ಷಾ ಬಂದ್ಬಿಟ್ಟು ಕ್ರಾಸ್ ಆಗಿದೆ. ನನ್ನ ರಥ ಕ್ರಾಸ್ ಆಗಿದೆ. ಇಲ್ಲಿವರೆಗೂ ಒಳ್ಳೆ ಚೆನ್ನಾಗಿ ಸಾಥ್ ಕೊಡ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನಾವು ಇನ್ನೂ ಪ್ರಯಾಣನ ಬೆಳೆಸ್ತಾ ಇದ್ವಿ. ಹಾಗೆ ನಮ್ಮ ಜೊತೆ ಇದ್ದಾರೆ ರಾಹುಲ್ ಅವರು. ಸೊ ಅವ್ರ ಗಾಡಿ ಪ್ರಾಬ್ಲಮ್ ಆಯಿತು, ಈಗ ಸದ್ಯಕ್ಕೆ ಪಂಜಾಬಲ್ಲಿದ್ದೀನಿ. ಸೊ ಇದಿಷ್ಟು ಅಪ್ಡೇಟು. ಸಿಕ್ಕಾಬಡೆ ಸೆಕೆ ಇದೆ, ಧಗೆ ಇದೆ ಇಲ್ಲಿ, ಯಾಕೆಂದರೆ ಹ್ಯುಮಿಡಿಟಿ ಜಾಸ್ತಿ ಇದೆ. ಅಲ್ಲಿಂದ ನೋಡ್ಬೋದು ಬಸ್ ಹಿಂದೆ ಅಲ್ಲೊಂದು ಹ್ಯಾಂಡ್ ಅದು ಸಿಂಬಲ್ ಹಾಕ್ಬಿಡೋರೆ, ಅದು ಸಕ್ಕದಾಗ ಅಲ್ಲಾಡುತ್ತಲ್ಲಿ ಹಾಯ್ ಬಾಯ್ ಅಂತ ಎಲ್ಲ ತೋರಿಸ್ತಾ ಇರುತ್ತೆ. ಆ ಹಿಂದಿನಲ್ಲಿ ಬರ್ದಿದ್ದಾರೆ, ಅದು ಏನಂತ ಬರ್ದಿದ್ದಾರೆ ನನಗೆ ಗೊತ್ತಿಲ್ಲ. ಗೌರ್ಮೆಂಟ್ ಬಸ್ ಆಗಿರ್ಬೋದು ಮೋಸ್ಟ್ಲಿ ಇದು. ಚೆನ್ನಾಗಿದೆ ಅಲ್ಲಿ ಹೆಂಗೆ ಅಲ್ಲಾಡುತ್ತದು. ಒಳ್ಳೆ ಕ್ರಿಯೇಟಿವಿಟಿ ಮಾತ್ರ ಮಾಡಿಟ್ಟವ್ರೆ. ಮತ್ತೆ ಟ್ರಾಫಿಕ್ ಇದೆ ಈ ರೋಡಲ್ಲಿ. ಅದು ಆ ಮೇನ್ ರೋಡಲ್ಲಿ ಟಾರ್ ಹಾಕ್ತಿದ್ದಾರೆ, ಅದಕ್ಕೋಸ್ಕರ ಈ ಸರ್ವಿಸ್ ರೋಡ್ ಡೇವಿಯೇಟ್ ಮಾಡಿದ್ದಾರೆ. ಹಾಗಾಗಿ ಜಾಮ್ ಜಾಮ್ ಜಾಮ್. ಮತ್ತೆ ಹೆವಿ ಗಾಡಿಗಳು ಮಾತ್ರ ಓಡಾಡುತ್ತಾ ಇತ್ತು. ಈಗ ರೋಡಲ್ಲಂತೂ ಹೆವಿ ಗಾಡಿಗಳು ಓಡಾಡ್ತಾ ಇದೆ, ಕಾರ್ಗಳು. स्वामी आप कहाँ के यात्रा पे निकले? अमरनाथ। ओह अच्छा, लुधियाना। हरिद्वार से आ रहे हैं। अच्छा अच्छा अच्छा। अभी कहाँ से आ रहे हैं आप? हरिद्वार से। हरिद्वार से ओके। जय श्री राम। आप कहाँ के भैया? बिहार। अच्छा अच्छा। अब बिहार वगैरह वो साइड ज्यादा रहता है ना, बांग्ला सब वो साइड ज्यादा बोलते हैं ना? अच्छा अच्छा अच्छा। चीनी है, हाँ इसमें कम चीनी है। कम चीनी हमको चाहिए. ಓಕೆ, ಇಲ್ಲಿರೋ ಹ್ಯುಮಿಡಿಟಿಗೆ ಸೆಕೆಗೆ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದ್ಬಿಟ್ರೆ ಎಂಥ ಸೆಕೆ ಇದ್ರೂ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಏನ್ ಬ್ರೋ, ಏನಾಯ್ತು ಬ್ರೋ? ಹೇಳ್ಬಿಡು ಬ್ರೋ, ನಿನ್ ಕಷ್ಟ ಹೇಳು ಬ್ರೋ, ಮಾತಾಡು ಬ್ರೋ. ಏನಾಯ್ತು ಕಷ್ಟ? ಟೆಲ್ ಮಿ. ಸ್ವಲ್ಪ ಟಯರ್ಡ್ ಆಗಿದೆ, ಆಮೇಲೆ ದಟ್ಸ್ ಆಲ್. ಬಾಡಿ ಪೇನ್ ಲಿಟಲ್ ಬಿಟ್, ಮೇಬಿ ಆಫ್ ಯೆಸ್ಟರ್ಡೇಸ್ ರೈನ್. ಅಷ್ಟೇ. ಡೆಲ್ಲಿ ಅಂತೂ ತತ್ತರಿಸ್ಬಿಡ್ತು ನಮ್ಮನ್ನ ಮಳೆ ಅಲ್ವಾ? ಸೊ ಈ ತರ ಇರೋದು ಪರವಾಗಿಲ್ಲ, ಆದ್ರೂ ಬಿಡಲ್ಲ. ನುಗ್ತಾ ಇರೋದೇ ಎದೆ ಸೀಳ್ತಾ ಇರೋದು. ನಾನು ಇವ್ರ ಬ್ರೋ ಬಗ್ಗೆ ಗೊತ್ತಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 2 ಮನ್ಸಲ್ಲಿ ಇದಾರೆ ಅವರು ಅಲ್ವಾ? ಸ್ಟಿಲ್ ಕನ್ಫ್ಯೂಸ್. ಓಕೆ, ಡೋಂಟ್ ವರಿ, ಏನೂ ಆಗಲ್ಲ. ಇಲ್ಲಿ ಅವ್ರು ತಿನ್ನೋದು ಇಷ್ಟೇ, ಲಿಮ್ಕಾ ಕುಡಿ. ಆಮೇಲೆ ಇದು ನಾವು ಇಷ್ಟೊತ್ತು ಲಿಮ್ಕಾ ಅನ್ಕೊಂಡ್ ಬಂದಿದ್ದು, ಲಿಮ್ಕಾ ಇರಲಿಲ್ಲ, ಅದಕ್ಕೋಸ್ಕರ ನಾವು ಟೀ ತಗೊಂಡ್ವಿ. ಈಗ ನೋಡಿದ್ರೆ ಅಲ್ಲಿ ಲಿಮ್ಕಾ ನೋಡಿದ್ವಿ. ಈಗ ಹೋಯ್ತಾ ಅದೊಂದು ಎತ್ತಾಕೊಂಡು ಹೋಯ್ತೀವಿ, ಹೋಯ್ತಾ ಕುಡ್ಕೊಂಡು ಹೋಗಕ್ಕೆ. आप क्या बोल रहे हैं? नहीं चढ़ेगा 100%? 200 ಅವ್ರು ಹೇಳ್ತಿದ್ದಾರೆ ಲದಾಖಿಗೆ ಆಟೋ ಹತ್ತಲ್ಲ ಅಂತ ಅಂದ್ಬಿಟ್ಟು. ಆದರೂ ನಮ್ಮ ಪ್ರಯತ್ನ ನಾವು ಬಿಡಲ್ಲ. चेन्नई जैसा नहीं, हमारा कर्नाटक भी एक स्टेट है, पूरा स्टेट. अभी आपका बिहार है ना, ऐसा कर्नाटक स्टेट है, वैसा एक स्टेट है. आज के लिए 8 days हो गया आके
हम लोग छोड़ के हाँ रोड हो गया करने हाँ रुक रुक के आ रहे हैं ना गाड़ी में उतना नहीं है ना 250 सीसी का इंजन है कितना दूर होगा ले लद्दाख यहाँ से और भी पड़ेगा कुछ 700-800 किलोमीटर पड़ेगा आप नहीं आए कर्नाटक ಸುನೆ ಇಲ್ಲಿ ಎಷ್ಟೋ ಜನಕ್ಕೆ ಕರ್ನಾಟಕ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಬಡೆತವ್ಗೆ ಕೇಳಿದೀವಿ ಅಂತಾರೆ ಮಾತಾಡಿದ್ರೆ ಮದ್ರಾಸ್ ಈ ಕಡೆ ತಮಿಳ್ನಾಡು ಹೀಗೆ ಚೆನ್ನೈ ಅಂತಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ವಿಷಯ ओके भैया शुक्रिया थैंक यू आप कश्मीर से है ना थैंक यू अच्छा ठीक है ओके अच्छा आने दो ಹೊರಡೋಣ ಏನ್ ನಾನು ಅವಾಗ್ಲೇ ಒಬ್ರ ಹತ್ರ ಮಾತಾಡಿಸ್ದೆ ಇದು ಅಮರ್ನಾಥ್ ಯಾತ್ರೆ ಅಲ್ಲ ಹರಿದ್ವಾರ್ ದೇವಸ್ಥಾನಕ್ಕೆ ಅವರು ಹೋಗ್ತಿರೋದು ಸೊ ಇದೆಲ್ಲ ಕಡೆನೂ ಇದಾರೆ ಅವ್ರಿಗೋಸ್ಕರ ಅರೇಂಜ್ಮೆಂಟ್ ಇರಕ್ಕೆ ಅವರೇ ಒಂದು ಇದ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ಗ್ರೇಟ್ ಆಯ್ತಾ ಗ್ರೇಟ್ ಬರೀ ಕಾಲಲ್ಲಿ ಹೋಗ್ತಿದ್ದಾರೆ ಎಲ್ಲ ಕಡೆನೂ ಟೆಂಟ್ ಇರೋದು ನೋಡ್ಬೋದು ಇಲ್ಲಿ ಅವ್ರಿಗೋಸ್ಕರ ಸ್ಪೆಸಿಲಿಟೀಸ್ಗೋಸ್ಕರನು ಈ ತರ ಇದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಲೋಕಲ್ಸು ಅವ್ರಿಗೆಲ್ಲ ವಾಸ ಇರಕ್ಕೆ ಎಲ್ಲದಕ್ಕೂ ಕೂಡ ಹರಿದ್ವಾರ್ ದೇವಸ್ಥಾನಕ್ಕೋಸ್ಕರ ಹೋಗ್ತಿರೋದು ನಮ್ಮ ಪ್ರಯಾಣ ಲಡಾಖ್ ಕಡೆಗೆ ಹೊರಟಿದ್ದೀವಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಆಗ್ಲೇಬೇಕು ಯಾಕಾಗಲ್ಲ ಪಂಜಾಬಿ ಪೊಲೀಸ್ನ ನೋಡಿದೀರಾ ನೋಡ್ಕೊಂಡ್ಬಿಡ್ರಿ ಅವ್ರಿಗೇನ್ ಟೋಪಿ ಗೀಪಿ ಇಲ್ಲ ಅವ್ರದ್ದು ಅವ್ರು ಹಾಕೊಂಡಿರೋದು ಅದೇನೋ ಪಗಡಿ ಪೇಟ ಅದೇನೋ ಬರುತ್ತಲ್ಲ ಅವ್ರದ್ದು ಪಗಡಿ ಏನೋ ಅಂತಾರೆ ಅದನ್ನ ಹಾಕೊಂಡಿದ್ದಾರೆ ಅವರು ಪಂಜಾಬಿ ಪೊಲೀಸ್ ಏನ್ ಭಯಂಕರ ಸ್ಮೆಲ್ ಐತಲ್ಲ ಇಲ್ಲಿ ಎವ್ವಿ ಘಾಟ್ ಒಂಥರ ಸಖತ್ ಬ್ಯಾಡ್ ಸ್ಮೆಲ್ ಇದು ಏನ್ದ್ರದಂತ ಗೊತ್ತಿಲ್ಲ ಆ ಟೈರ್ ಬ್ಲಾಸ್ಟ್ ಐತಲ್ಲ ಲಾರಿ ಅದ್ರದ ಭಯಂಕರ ಸ್ಮೆಲ್ ಐತೆ ಅದೆಲ್ಲ ಫುಲ್ ಜಂಕಿ ಆಡ್ಸೋದು ಗಾಡಿಗಳನ್ನ ತಂದು ಅಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲ ನೋಡ್ಬೋದು ಎಷ್ಟಿದೆ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಇದು ಜಂಕಿ ಆಡ್ಸ್ ಇದು ಬ್ಯಾಡ್ದಿಸ್ ಗಾಡಿಗಳು ಹಳೆ ಗಾಡಿಗಳು ಏನ್ ಬರ್ತಾವೆ ಆ ಗಾಡಿಗಳನ್ನ ಏನ್ ನೀವು ಗಾಡಿಗಳು ನೋಡಿದ್ರಿ ಇವಾಗ ಅದು ಆಕ್ಚುಲಿ ಗಾಡಿಗಳು ಏನಂತ ಅಂದ್ರೆ ಇಲ್ಲಿ ಡೆಲ್ಲಿನಲ್ಲಿ ಒಂದು ಪಾಲಿಸಿ ಇದೆ 10 ವರ್ಷ ಆದ್ಮೇಲೆ ಗಾಡಿಗಳನ್ನ ಯೂಸ್ ಮಾಡಂಗಿಲ್ಲ ಡೀಸೆಲ್ ಕಾರ್ ಅದಂತ ಇದೆ ನಿಮ್ಗೆ ಗೊತ್ತಿರುತ್ತೆ 10 ವರ್ಷ ಡೀಸೆಲ್ ನೋಡ್ರಿ ಇದೆಲ್ಲ ಅದೇ ಗಾಡಿಗಳು ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಆ ಗಾಡಿಗಳಿವು ಈ ಗಾಡಿಗಳನ್ನ ಅವರು ತಂದು ಕೆಲವೊಂದು ಸ್ಟೇಟಲ್ಲಿ ಆಗಿ ಇವಾಗ ನಾವು ಪಂಜಾಬಲ್ಲಿ ಇದೀವಿ ತಂದು ಈ ತರ ಸ್ಕ್ರಾಪ್ ಮಾಡ್ತಾರೆ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡ್ಕೋತಾರೆ ಏನಕ್ಕಾದ್ರೂ ಈ ತರ ಯೂಸ್ ಮಾಡ್ಕೋತಾರ ಅವರು ಇದನ್ನ ರನ್ ಮಾಡಕ್ ಆಗಲ್ಲ ಡೆಲ್ಲಿನಲ್ಲಿ ಅದೊಂದು ಹೊಸ ರೂಲ್ಸ್ ಮಾಡಿದ್ದಾರೆ ಡೀಸೆಲ್ ಗಾಡಿಗಳು 10 ವರ್ಷ ಪೆಟ್ರೋಲ್ ಗಾಡಿಗಳು 15 ವರ್ಷನೇ ಆ ತರ ರೂಲ್ಸ್ ಇರೋದಕ್ಕೆ ನೋಡ್ರಿ ಆ ಗಾಡಿಗಳಲ್ಲಿ ಎಷ್ಟಿದ್ವು ಎಲ್ಲರೂ ತಗೊಬಂದು ಅಲ್ಲಿ ತೂಕಕ್ಕೆ ಹಾಕೊಂಡಿರೋದು ಆಲ್ಮೋಸ್ಟ್ ಅದು ನನಗೆ ಕಾಣಿಸಿದ್ದು 1.25 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇತ್ತು ಬಟ್ ನಾನು ಕವರ್ ಮಾಡ್ಕೊಳಕ್ಕಾಗಿದ್ದು ಸ್ವಲ್ಪ ಮುಂದೆ ಬಂದ್ಮೇಲೆ ಆದ್ರೂ ಸುಮಾರು ಕಾರ್ಗಳನ್ನ ತೋರಿಸಿರ್ತೀನಿ ಅನ್ಕೊಂಡಿದೀನಿ ಇದು ಯಾವ್ದೋ ಗುರುದ್ವಾರ ಏನೋ ಇದೆ ಅಲ್ಲಿ ಗಂಟೆ ಬೇರೆ ಹಾಕಿಟ್ಟಿದ್ದಾರೆ ಅದ್ರ ಜೊತೆಗೆ ಟೆಂಪಲ್ ಮೋಸ್ಟ್ಲಿ ಗುರುದ್ವಾರ ಈ ಕಡೆ ಪಂಜಾಬ್ ಕಡೆ ಎಲ್ಲ ಗುರುದ್ವಾರ ಅಂತ ಏನೋ ದೇವ್ರನ್ನ ಅವರು ಪ್ರಯತ್ನ ಮಾಡೋದು ಅದ್ರದ್ದೇ ಎಂಟ್ರಿನ ಇದು ಮೋಸ್ಟ್ಲಿ ನಮ್ಮ ಪ್ರಯಾಣ ಈಗ ನಾವು ಲುಧಿಯಾನ ಹತ್ರ ಹೋಗ್ಬೇಕು ಲುಧಿಯಾನಾಗ ಇನ್ನೂ ಮೋಸ್ಟ್ಲಿ ಇನ್ನೊಂದು 8 ಕಿಲೋಮೀಟರ್ ಇದೆ ಹೋಗ್ತಾ ಇದೀವಿ ಮತ್ತೆ ಇಲ್ಲೂ ಒಂದು ದೇವಸ್ಥಾನ ನೋಡಬಹುದು ಗಿಡ ಬೆಳೆದ್ಬಿಡ ಇದೆ ಚೆನ್ನಾಗಿದೆ ನೋಡಕ್ಕೆ ಇವಾಗ ಕಾಣಿಸುತ್ತೆ ಏನಂತ ಬರ್ದಿದೆ ಮಣಿಲಕ್ಷ್ಮಿ ಧಾಮ್ ಅಂತ ಬೆಳಗ್ಗೆಯಿಂದ ಇವಾಗ ನಾವು CNG ಹಾಕ್ಸ್ತಿರೋದು 4ನೇ ಸತಿ ಬಟ್ ಏನಂತಂದ್ರೆ ರಿಸ್ಕ್ ತಗೊಂತ ಇಲ್ಲ ಬೇಗನೆ CNG ನ ಹಾಕೊಂಡು ಮೂವ್ ಆಯ್ತಾ ಇದ್ದೀವಿ ಬಡ 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 ಬಾ ಕಮಾನ್ ಬ್ರೋ ಇಳಿ ಬ್ರೋ ನಾವು ಪಂಜಾಬಲ್ಲಿ ಆಲ್ಮೋಸ್ಟ್ 2ನೇ ಸತಿಗೆ ನಾವು ಗ್ಯಾಸ್ ಹಾಕಿಸ್ತಾ ಇರೋದು
ಇಲ್ಲಿ ಪಂಜಾಬ್ ರೇಟ್ ಬಂದುಬಿಟ್ಟು 91 rupees ಫುಲ್ ಕರ್ದಿಯೋ ಭಯ್ಯ. ಒಟ್ಟು ಹಿಡಿಸಿರೋದು 140 ರೂಪಾಯಿ ಅಷ್ಟು ಹಿಡಿಸಿದೆ CNG. ಈಗ ಲುಧಿಯಾನ ಹತ್ರ ಇದ್ದೀವಿ. ಭಯ್ಯ ಓ मैं पंजाबी में बोलूँ कुछ? मैनू पंजाबी आंदी नहीं, करेक्ट ना? करेक्ट है मैंने बोला क्या? उसका मतलब होता है मुझे पंजाबी नहीं आती ना. एस ಸ್ವಲ್ಪ ನಾನು पंजाबी ಮಾತಾಡ್ತೀನಿ. कुछ ज़्यादा ही हो गया लग रहा है अभी. उसका बाइक खराब हो गया. अच्छा. तो उसके वजह से उसे भी मैंने ले लिया कम ऑन करके और ऐसा चल रहा है. हाँ बाइक को बैंगलोर के लिए पार्सल कर दिए. ಓಕೆ ಅವ್ರಿಗೆ ಹೇಳ್ಬೇಡ. ಸೊ ಇವಾಗ ಇಲ್ಲಿ ಪೇಮೆಂಟ್ ಮಾಡಿದ್ದು ರಾಹುಲ್ ಅಬ್ರು ಅವರು. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ, ಕೆಲವೊಂದು ಕಡೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇನ್ನೆಲ್ಲಾದರೂ ಹೋಗಿ ಪೋಸ್ಟ್ ಪೇಡ್ ಕನೆಕ್ಷನ್ ಕೂಡ ತಗೋಬೇಕು. ಓವರಾಲ್ ಈ ಥರ ಇದೆ. ಸ್ವಲ್ಪ ಹೊತ್ತು ಗಾಡಿನ ಕೂಲಿಂಗಿಗೆ ಬಿಡ್ತೀನಿ. ಮತ್ತೆ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು. ಈ ಗಾಳಿ ಹೊಡೆಯಲ್ಲ ಅಂತಾರೆ ಇದು ಆಟೋಗಳಿಗೆ, ಅದೇನಂತ ಗೊತ್ತಿಲ್ಲಪ್ಪ. ಇನ್ನು ಎಲ್ಲಿ ಓಡಿಸೋದು ಇವರು? ಏನು ಮನುಷ್ಯರಪ್ಪ ಇವರೆಲ್ಲ. ಕಾಸು ಕೊಡ್ತೀವಿ, ಏನು ಫ್ರೀಯಾಗಿ ಹೊಡಿತಾರ? भैया हम बहुत दूर से आए हैं, बेंगलुरु से आए हैं. जिसमें हवा ज्यादा डालती है 35 का ही डालती है. ऐसी कोई बात ही नहीं तो मैं पाल दूंगा. ಕತೆ ಪುಂಕ್ತವನೆ. ಹಾಂ ಅವನು ಹೇಳೋದೇನಂತ ಅಂದರೆ ಜಾಸ್ತಿ ಹಿಡಿಸುತ್ತಂತೆ ಇದಕ್ಕೆ ಆಟೋಗೆ. ಏನು 100 ಹಿಡಿಸುತ್ತಾ? ಅಮ್ಮಮ್ಮ ಹಿಡಿಸಿದ್ರೆ 38 ಹಿಡಿಸ್ತೀವಿ. 38 ಹಿಡ್ಸೋಕ್ಕೇನು ಬ್ರೋ ಪ್ರಾಬ್ಲಮ್ಮು? ಹಾಂ ಓ ಯಪ್ಪ. ಈ ಗಿಡ ಏನು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನೀವು. ರೋಡ್ ಸೈಡಲ್ಲಿ ಬೆಳೆದಿರೋದು ಕಸದಲ್ಲಿ. ಅಲ್ಲೇ ಮೇಯ್ನ್ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಈ ಗಿಡ ನೋಡ್ಬೋದು. ಇದೇನು ಗೊತ್ತಾ ಇದು? ಕಮೆಂಟ್ ಮಾಡಿ ನೋಡಮ್ಮ. ಸುಮಾರಿದೆ. ಅಲ್ಲೆಲ್ಲ ಬೆಳೆದಿದೆ. ಅದೆಲ್ಲ ಬೆಳೆದಿದೆ ಅಲ್ಲಿ. ಬೆಂಗಳೂರಲ್ಲಿ ಕನ್ನಡದಲ್ಲಿ ಬರೆದಿರ್ತಾರೆ, ಇಲ್ಲಿ ಪಂಜಾಬಿನಲ್ಲಿ ಬರೆದಿದ್ದಾರೆ. ಡಿಮಾರ್ಟ್, ಅದು ಡಿಮಾರ್ಟ್. ಇಲ್ಲಿ ಡೊಮಿನೋಸ್ ಎಲ್ಲ ಇದೆ, ಪಿಜ್ಜಾ ಎಲ್ಲ ಇದೆ. ತಿನ್ಕೊಂಡು ಹೋಗಮ್ಮ. ಪಿಜ್ಜಾ ಬೇಡ ಪಿಜ್ಜಾ ಬೇಡ. ನಾವಿವಾಗ ಬೈಪಾಸ್ ಮಾಡ್ತಾ ಇದ್ದೀವಿ ಪಂಜಾಬ್ ಲುಧಿಯಾನ ಸಿಟಿ. ಇದು ಲೆಫ್ಟ್ ಸೈಡು. ನಾವು NH44 ಅಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಫುಲ್ ಸಿಟಿನೇ, ಲುಧಿಯಾನ ಸಿಟಿ. ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರುತ್ತೆ. ಗೋಡೆಗೆ ಮಾತ್ರ ಪ್ಲಾಸ್ಟಿಂಗ್ ಮಾಡಲ್ಲ. ಇಲ್ಲಿ ನೋಡ್ಬೋದು ಲಾರಿಗಳು ಹೆಂಗೆ ನಿಂತಿದಾವಂತ ಇಲ್ಲಿ. ಸೊ ಬೈಪಾಸ್ NH44 ಪಂಜಾಬ್ ನೋಡಕ್ಕೆ ಎಷ್ಟು ಸಿಂಪಲ್ ಅನ್ನಿಸ್ತಲ್ಲ ಇಲ್ಲಿ. ಏನ್ ಪ್ಲಾಸ್ಟರಿಂಗ್ ಇಲ್ಲ, ಡಿಸೈನ್ ಇಲ್ಲ, ಏನಿಲ್ಲ, ಎಲ್ಲ ಒಂದೇ ತರನೇ ಇದೆ. ಕ್ಯಾಪಿಟಲ್ ಸಿಟಿ ಯಾವ್ದಂತ ನನಗೆ ಗೊತ್ತಿಲ್ಲ. ನೋಡಕ್ ಹತ್ರ ಈ ತರ ಇದೆ. ಹಿಡಿತಾ ಇರೋದು ಪಂಜಾಬ್ ಪೊಲೀಸ್. ಗ್ರೀನ್ ಆ್ಯಪಲ್ ತಗೊತಾ ಇದ್ದೀವಿ. ಇಲ್ಲೇ ಮಾರ್ಕೆಟ್ ಹತ್ರ ಅಂದ್ಬಿಟ್ಟು ಹಂಗೆ ಬಾಳೆಹಣ್ಣು ತಗೊತಾ ಇದ್ದೀವಿ. ಆಲ್ಮೋಸ್ಟ್ ಅದೊಂದು 1 kg ಅಷ್ಟು ಬರ್ತಾ ಇದೆ. ಏ ಅಚ್ಚಾ ಸ್ವೀಟ್ ರೇಗನಾ ಪಕ್ಕ ಏ ಕ್ಯೂ ಆರ್ ರಾಹುಲ್ ಬ್ರೋ ತಗೊತಾ ಇರೋದು. ವಿಲ್ ಸ್ಪ್ಲಿಟ್ ಮಾಡೋಣ. ಇಲ್ಲ ಬ್ರೋ ಹಂಗೆಲ್ಲ ಖರ್ಚು ಆಮೇಲೆ ಎಲ್ಲರೂ ಹೇಳ್ತಾರೆ ಖರ್ಚು ಮಾಡಿಸ್ತಿದ್ಯಾ ಪಾಪ ಹುಡುಗನ್ಗೆ ಅಂತ. ಸೊ ಸ್ಪ್ಲಿಟ್ ಮಾಡ್ಕೊತೀವಿ. ಹೋಯ್ತಾ ಕೆಲವ್ರದ್ದು ನೆಟ್ವರ್ಕ್ ಇದೆ, ಕೆಲವ್ರದ್ದು ಇಲ್ಲ. ಎಲ್ಲ ಬರೆದಿಡ್ತಾ ಇದ್ದೀನಿ. ನಿಮಗೂ ಕೂಡ ತಿಳಿಸ್ಬೇಕಲ್ವಾ, ಅದಕ್ಕೋಸ್ಕರ. ಆಪಲ್ ತಗೊಂಡ್ವಿ. ನೆಕ್ಸ್ಟ್ ಲೆವೆಲ್ಲು ಫ್ರೆಶ್ ಆಗಿದೆ. ಏನ್ ಬ್ರೋ ಹೆವಿ ಸ್ವೀಟ್ ಇದೆ. ಕಾಯಿ ಅನ್ಕೊಂಡ್ವಿ, ಹೆವಿ ಸ್ವೀಟ್ ಇದೆ. ಇದು ಕಾಶ್ಮೀರಿ ಆಪಲ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್. ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆ ಈ ಥರ ಇದ್ರ ಮೇಲೆ ಬಸ್ ಮೇಲೆ ಕುತ್ಕೊಂಡು. ಇವಾಗ ಇಲ್ಲೂ ಕೂಡ ಅಷ್ಟೇನೆ ಬಸ್ ಮೇಲೆ ಕುತ್ಕೊಂಡು ಟ್ರಾವೆಲ್ ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ ಬಸ್ ಪ್ರೈವೇಟ್ ಬಸ್ ಅಂತ ನನಗೆ ಗೊತ್ತಿಲ್ಲ. ಓಕೆ ಟೋಲ್ ಗೇಟ್ ಹತ್ರ ಇದ್ದೀವಿ. ನಮ್ಮ ರಾಜ ಮಾರ್ಗ ಹುಡ್ಕೊಂಡು ಹೋಗೋಣ. ಓಕೆ ಲೆಫ್ಟಲ್ಲಿ. ಪಂಜಾಬಲ್ಲಿ ಬಂದಮೇಲೆ ಇದು ಸೆಕೆಂಡ್ ಟೋಲ್ ಅಂದ್ಕೊಂಡಿದ್ದೀನಿ. ನಾವು ಕ್ರಾಸ್ ಮಾಡ್ತಾ ಇರೋದು ಮರ್ತೋಗ್ಬಿಡುತ್ತೆ. ಟ್ರಾವೆಲ್ ಮಾಡ್ತಾ ಇದೀವಲ್ಲ, ಒಂದೊಂದು ಟೋಲ್ ಬಂದ್ಬಿಟ್ಟು 50-60 ಕಿಲೋಮೀಟರ್ 70 ಕಿಲೋಮೀಟ್ರಲ್ಲಿ ಒಂದೊಂದು ಇರುತ್ತೆ.
ಸೊ ನೋಡ್ಕೊಳ್ಳಿ, ಆರಾಮಾಗಿ ಆಟೋ ಪಾಸ್ ಆಗ್ತಿದೆ. ಆಗಿಲ್ವಾ, ಅಲ್ಲಿ ಕತ್ಕೊಂಡು ಹೋದ್ರೆ ಆಯ್ತು, ಅವರೇ ಬಂದು ಗೇಟ್ ತೆಗಿತಾರೆ, ತಲೆ ಕೆಡ್ಸ್ಕೊಳಂಗೇನಿಲ್ಲ. PRTC ಇರಬೇಕು, ಪಂಜಾಬ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಈ ತರ ಇದೆ. ಇಲ್ಲಿ ನೋಡ್ರಿ, ನದಿನ ಗಲೀಜ್ ಮಾಡ್ತಾ ಇರೋದು. ಹೋಗಿ ಏನೋ ಹಾಕ್ಬಿಟ್ಟು ಬಂದ್ರು ಅವರೆಲ್ಲಾರು. ಈ ನದಿ ಒಳಗಡೆ ಸುಮ್ಮನೆ ಕಸ ತುಂಬೈತೆ. ಹಿಂಗೆ ನದಿಗಳನ್ನ ಹಾಳು ಮಾಡೋದು ಬೇಜಾರಾಗ್ಬಿಡುತ್ತೆ. ನದಿಗಳ ವಿಷಯಕ್ಕೆ ಬಂದ್ಬಿಟ್ರೆ ತಗೊಂಡಾಗ ಅದಕ್ಕೆ ಬಟ್ಟೆ ಹಾಕೋದು, ಪ್ಲಾಸ್ಟಿಕ್ ಹಾಕೋದು, ಅದೇನೇನೋ ತಗೊಂಡಾಗ ಹಾಕಿ ಪೊಲ್ಯೂಟ್ ಮಾಡೋದು ಅಂತಂದ್ರೆ ನದಿಗಳನ್ನ ಪೊಲ್ಯೂಟ್ ಮಾಡಬಾರ್ದು. ಎಕ್ಸಾಂಪಲ್ ಫಾರಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಫಾರಿನ್ ಕಂಟ್ರಿಗಳಲ್ಲೆಲ್ಲ ಪೊಲ್ಯೂಟೆಡ್ ಆಗಿರುವಂತಹ ನದಿಗಳನ್ನೆಲ್ಲ ಅವರು ಎಷ್ಟು ನೀಟಾಗಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ತಗೊಂಡೋಗಿ ಪೊಲ್ಯೂಟ್ ಮಾಡ್ತಾರೆ. ತುಂಬಾನೇ ಬೇಜಾರಾಗುತ್ತೆ. NH44 ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಮೇನ್ ರೋಡ್ ಅಲ್ವಾ, ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದೇ ಖುಷಿ ವಿಷಯ. ಈ ರೋಡ್ನ ಕಂಡ್ಬಿಟ್ರೆ ನನಗೇನೋ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಖುಷಿ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಈ ರೋಡಲ್ಲೇ ಟ್ರಾವೆಲ್ ಮಾಡಿರೋದು, ಬೆಂಗಳೂರಿಂದ ಇಲ್ಲಿ ಗಂಟನು. ಇವಾಗ ಪಂಜಾಬಲ್ಲಿ ಹೋಗ್ತಾ ಇದೀವಿ ನಾವು, ಅಮೃತ್ಸರ್. 2 ಅವರ್ 17 ನಿಮಿಷ ತೋರಿಸ್ತಿದೆ, 123 ಕಿಲೋಮೀಟರ್. ಇದೊಂದು ಗುರುದ್ವಾರ್ ನೋಡ್ತಾ ಇದ್ರೆ, ಬ್ಯೂಟಿಫುಲ್ ಆಗಿ ಕಟ್ತಾರೆ. ನಮ್ಮ ಕಡೆ ಎಲ್ಲ ಗೋಪುರ, ಇವರೆಲ್ಲ ಗುರುದ್ವಾರ್. ಕ್ಯೂ ಬೈ ಹವಾ नहीं ಬರ್ತಾ? 38 नहीं बनेगी क्यों? 40 में रखा हुआ है, 38 नहीं होगा. 3-8 नहीं होगा. कितना क्लास पढ़ते हो? नहीं पढ़ते हो? हाँ 38 कर. ब्रो 10 रुपीस ಇದೆಯಾ? ಸ್ಕ್ಯಾನಿಂಗ್ ಕರೆಗಾ? ಓಕೆ, ಏರ್ ಓಡಿಸ್ತಾ ಇದ್ದೀನಿ ಗಾಡಿಗೆ. ಇದು ನಮ್ಮ ಎಜುಕೇಷನ್ ಸಿಸ್ಟಮು. ಅವ್ನು ಇಂಗ್ಲೀಷ್ ಸ್ಕೂಲ್ ಅಂತ ಹೋಗೋದು, ಆದರೆ ಅವನಿಗೆ 38 ಅಂದರೆ ಗೊತ್ತಿಲ್ಲ. पूरा टाइट कर देना, ठीक है? हाँ वीडियो बना रहा. बेंगलुरु टू लद्दाख. ಹಾಯ್ ಯೂಟ್ಯೂಬ್. ಗಾಡಿನ ಅಲ್ಲಿ ನಿಲ್ಸ್ಕೊಂಡಿದ್ದೀವಿ. ಈಗ ಬಂದು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಹಾಕ್ಕೊಂಡಿದ್ವಿ. ಅವ್ರು ರೆಡಿ ಮಾಡ್ಕೊಡ್ತಿದ್ದಾರೆ. ಅವ್ರು ಆ ಕಡೆ ಎಲ್ಲ ಹೋಯ್ತಿದ್ದಾರೆ. ಸೊ 380 ಕಿಲೋಮೀಟರ್ಸ್ ಕಂಟಿನ್ಯೂ ರೈಡ್ ಆಗಿದೆ. ಇನ್ನೊಂದು 100 ಕಿಲೋಮೀಟರ್ಸ್ ಬಾಕಿ ಉಳ್ಕೊಂಡಿದೆ ಅಮೃತ್ಸರ್ಗೆ. ಸೊ ಹೋಗೋಣ ಟೀ ಕುಡ್ಕೊಂಡು. ಈಗ ಫೈನಲಿ ಟೀನು ತಗೊಂಡಿದ್ದೀವಿ, ಕುತ್ಕೊಂಡಿದ್ದೀವಿ ಎಲ್ಲರೂ. ಇಲ್ಲೇ ತಗೊಂಡಿದ್ದು ಟೀ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ. ಓ ಮೈ ಗಾಡ್, ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಆಟೋದಲ್ಲಿ? ಲಾಂಗೆಸ್ಟ್. Opportunity and I'm fortunate, and I'm really feeling that I'm so blessed to get this opportunity to ride with Bala bro. एरिया का नाम ಪವಾಡ. ಅಚ್ಚಾ, ಹುಡುಗ ಓಡ್ ಬಂದವನೆ. ನೀವು ಎಲ್ಲಿಂದ ಬಂದ್ರಿ ಏನು ಅಂತ ಕೇಳೋಣ ಅಂತ. 6ನೇ ಕ್ಲಾಸ್ ಓದ್ತಾನೆ ಅಂತ ಹುಡುಗ. ಹಾಯ್ ಬೋಲ್ದು. ಬಾಯ್ ನೀ ಹಾಯ್. ಚೆನ್ನಾಗಿದ್ದಾನೆ, ಮುದ್ದಾಗಿ ಹುಡುಗ. ಅಂದೇನ್ ನಯಂದ पंजाबी मन्नू सिखाऊं से हाँ? ओ मैं जो बोलता हूँ थोड़ा थोड़ा समझ आ रहा है ना? ठीक से बोल लेता हूँ क्या? बस इतना ही आता है, ज़्यादा नहीं आता. मैंने सीखा नहीं. हाँ कन्नड़ा, कन्नड़ा वो है ना, वो दिख रहा है उधर लिखा हुआ है, वो वाला भाषा रहता है. हाँ थोड़ा आ रहा है ना. मैंने ट्राई करते हो, मैंने ट्राई
क्या बोलते हैं उसको? मतलब ट्राई मत ट्राई मेनू क्या बोलते हैं? प्रैक्टिस। करो आ जाएगा। थैंक यू। यहाँ आ गए ना सब सीख जाओ। सीख जाऊंगा ना, क्योंकि मैं थोड़ा थोड़ा बोल लेता हूँ ना, इसीलिए। हाँ, बल्ले बल्ले। हाँ मतलब बिहारी की भाषा ये है, का खलता है, का खैला, हम लोग का का खैला। बिहार का बात है। अच्छा अच्छा, अच्छा से पढ़ाई लिखाई करो। नहीं वो सारा दिमाग था, सुबह दूसरी शनिवार था ना, छुट्टी था, आज सुबह से आ गया। अच्छा, कर्नाटक का वो भाषा रहता है, ठीक है, ऊपर लिखा हुआ है ना जय भुवनेश्वरी करके है, नीचे इधर कन्नड़ी का करके है। आप लोग ऑटो से आ गए? ऑटो से आगे, ऑटो से। आ गए हाँ, अभी हम किधर है? जलंधर, पंजाब ना? पंजाब। जलंधर क्या था? जलंधर। जलंधर 20 किलो आगे है। अच्छा अच्छा अच्छा, ओके। जलंधर से 20 किलोमीटर आगे में। ओके, वो यहाँ पे बैटरी वाला छोटा रहता है। हाँ हाँ, ये अच्छा। सब का मतलब ये सादा ऑटो रहता है, मगर इतना छोटा नहीं रहता। हाँ, वो बड़ा वाला रहता है। बड़ा रहता है, सीएनजी रहता है ना। हाँ, अच्छा अच्छा, इतना छोटा नहीं रहता है। अच्छा, ओके, इसीलिए हमारे को वो बड़ा में ज्यादा हवा लगता है क्या? अच्छा अच्छा, तो बड़ा सिलेंडर भी रहता है। ओके 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 ओके। ये कहा इतना छोटा ऑटो है, कहाँ से आया? ಇಲ್ಲಿ ಈ ಸೈಜಲ್ಲಿ ಇಲ್ಲ ಆಟೋ ಇರೋದಿಲ್ಲ, ಅವ್ರದೆಲ್ಲ ಒಳ್ಳೆ ದೊಡ್ಡ ಆಪೆ ಗಾಡಿ ತರ ಇರ್ತಾವಲ್ಲ, ಡಗ 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 ಅನ್ನೋ ಆ ಗಾಡಿಗಳು ಇರ್ತವೆ. ಇದು ಇವಾಗ CNG ಬರುತ್ತೆ, ಬಟ್ ಈ ತರ ಇಷ್ಟು ಚಿಕ್ಕ ಆಟೋ ಎಲ್ಲಿಂದ ಬಂತು ಅಂದ್ಬಿಟ್ಟು ಕನ್ಫ್ಯೂಸರ್ ಅಲ್ಲಿ ಓಡ್ ಬಂದವನ ಕೇಳಕ್ಕೆ ಅಂತ ಅಂದ್ಬಿಟ್ಟು. ಹುಡುಗ ಮುದ್ದಾಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಫ್ರೆಂಡ್ಲಿಯಾಗೂ ಮಾತಾಡ್ತಾನೆ. ನಾವು ಜಲಂಧರ್ ಸಿಟಿನ ಬೈಪಾಸ್ ಮಾಡ್ತಾ ಇದ್ದೀವಿ. ಸೊ ರೈಟ್ ಅಲ್ಲಿ ಕಾಣ್ತಿರೋದೆ ಜಲಂಧರ್ ಸಿಟಿ. ಇದು ಬೈಪಾಸ್ ರೋಡ್ ಅಲ್ಲಿ ನಾವು ಹೋಗ್ತಿರೋದು NH44. ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಜಲಂಧರ್ ಸಿಟಿನ. ಇದೇ ತರ ಇರುತ್ತೆ, ಸ್ವಲ್ಪ ಒಳಗಡೆ ಹೋದ್ರೆ ಇನ್ನೊಂದ್ ಸ್ವಲ್ಪ ಅಂಗಡಿ ಮಾಲ್ಸ್ ಏನಾದ್ರೂ ಇರಬಹುದು. ಇದೇ ಮೇನ್ ರೋಡ್, ಅಲ್ಲೆಲ್ಲ ಫುಲ್ ಜಾಮ್ ಆಗ್ಬಿಟ್ಟಿದೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ ಸ್ವಲ್ಪ. ಆಕ್ಚುಲಿ ಟೈಮ್ ಎಷ್ಟು ಅಂತ ಕೇಳ್ತೀರಾ? 6 ಗಂಟೆ 50 ನಿಮಿಷ ಆಗಿದೆ. ಹೊರಗಡೆ 4 ಗಂಟೆ ತರ ಇದೆ ಟೈಮು. 4 ಗಂಟೆ ತರ ಇದೆ. ಎಲ್ಲ ಆರ್ಮಿ ಗಾಡಿಗಳು ಲೈನ್ ಆಗಿ ನಿಂತಿದೆ ಇಲ್ಲಿ. ಹೋಟೆಲ್ಗೆ ಮುಂದೆ ಹಾಕಿರೋದು. ಅದ್ರ ಪಕ್ಕದಲ್ಲಿ ಏನ್ ಸೇಲ್ಗನ್ ನೋಡಿದೀನಿ, ಸ್ಟ್ಯಾಚ್ಯೂಗಳು, ಹುಲಿ, ಸಿಂಹ, ಕುದುರೆ, ರಾಜ, ಏನೋ ಮಾಡ್ತಾರಪ್ಪ, ಖತರ್ನಾಕ್ ಕೆಲ್ಸಗಳು. ಪಂಜಾಬ್ ಅಲ್ಲೂ ನಮ್ ಕಡೆ ಎಲ್ಲ ಮಾಡ್ತಾರಲ್ಲ ಅದೇ ತರನೇ ಇಲ್ಲೂನು. ಇದ್ ವ್ಯತ್ಯಾಸ ಇಲ್ಲ. ಒಬ್ಬೊಬ್ರು ನಾವು ಹುಲಿ ಸಿಂಹ ಅಂತ ತೋರ್ಸ್ಕೊಳಕ್ಕೋಸ್ಕರ ಸ್ವಲ್ಪ ಮನೆ ಮುಂದೆ ಹುಲಿ ಸಿಂಹನೆಲ್ಲ ತಗೊಂಡೋಗಿ ಇಟ್ಕೋತಾರ ಏನೋ. 7ನೇ ಟೋಲು ನಾವು ಈಗ ಕ್ರಾಸ್ ಮಾಡ್ತಾ ಇದ್ದೀವಿ. ಬೈ ಆಟೋ ರಿಕ್ಷಾ ಇಲ್ಲಿ ಹಂಗೆ ಸ್ಲೋ ಹೋಗ್ಬಿಡುತ್ತೆ. ಕೆಲವೊಬ್ರು ಇದ್ರಲ್ಲೂ ಹಾಕೊಂಡಿದ್ದಾರೆ. ಇಲ್ಲೇನೋ ಟೋಲ್ ಇದೆಯಾ ನನಗೆ ಗೊತ್ತಿಲ್ಲ, ಪ್ರೊಬಾಬಲಿ ಇರೋದಿಲ್ಲ. ಇಲ್ಲಿ 0 ಅಂತ ಇದೆ, ಆಟೋ ರಿಕ್ಷಾಗಳಿಗೆಲ್ಲ 0. ಆಲ್ಮೋಸ್ಟ್ 7ನೇ ಟೋಲ್ ಕ್ರಾಸ್ ಮಾಡ್ಕೊಂಡು ನಾವೀಗ ಅಮೃತ್ಸರ್ಗೆ ಹೆಚ್ಚು ಕಡಿಮೆ ಒಂದು 47 ಕಿಲೋಮೀಟರ್ ಇದೆ. ಹೋಗೋ ದಾರಿಯಲ್ಲಿ ಗ್ಯಾಸ್ ಹಾಕಿಸ್ಕೋಬೇಕು. 2 ಪಾಯಿಂಟ್ ಇದೆ, ಹೋಗ್ತಾನೆ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಡೋಣ. ಈಗ ಸಮಯ ಬಂದು 7 ಗಂಟೆ 21 ನಿಮಿಷ ಸಾಯಂಕಾಲ ರಾತ್ರಿ. ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ಟ್ರೈನ್ ಟ್ರ್ಯಾಕ್ ಇದೆ, ಈ ಕಡೆ ಒಂದು ಬ್ರಿಡ್ಜ್ ಇದೆ. ಇದೊಂದು ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಹೈವೇ 44 ಹಿಂದೆನೇ ಮುಗ್ದೋಯ್ತಪ್ಪ. ಇದು ನ್ಯಾಷನಲ್ ಹೈವೇ 3 ಅದರಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ಜೊತೆ ಇದ್ದಾರೆ ರಾಹುಲ್ ಬ್ರೋ. ಏನನ್ಸ್ತು ಬ್ರೋ ಇಲ್ಲಿ ಕತ್ಲೆ ನೋಡಿ? ಸೀರಿಯಸ್ಲಿ ಬ್ರೋ, ಆ? ಬೆಂಗಳೂರಲ್ಲಂತೂ 6:30 6:45 ಆದ್ರೆ ಕತ್ಲೆ ಆಗೋಗುತ್ತೆ. ಇಲ್ಲಿ ನೋಡಿದ್ರೆ ಇನ್ನ 6 ಗಂಟೆ ಇದ್ದಂಗೆ ಇದೆ, 7:30 ಆಗ್ತಾ ಇದೆ. ಹಾಗೆ ಇಲ್ಲಿ ಚೆಕ್ ಪಾಯಿಂಟ್ ಇದೆ. ಪಂಜಾಬ್ ಇದು ಮಾಡ್ಕೊಂಡು ಹಂಗಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ಬಿಟ್ರೆ ಆಮೇಲೆ ಗನ್ ಎತ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಇನ್ನೂ ಕತ್ಲೆ ಇವಾಗ ಆಗ್ತಿದೆ. 7:30ಗೆ ಈ ಸಿಚುವೇಶನ್ ಇರೋದು.
ನ್ಯಾಷನಲ್ ಹೈವೇ 3ನಲ್ಲಿ ಮೂವ್ ಆಗ್ತಾ ಇದ್ದೀವಿ. ಅಮೃತ್ಸರ್ಗೆ ಇನ್ನು 47 ಕಿಲೋಮೀಟ್ರು. 47 ಅಲ್ಲ, 3 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ ಟೋಲಿಂದ. ಖುಷಿನಾ? ಲಾಂಗೆಸ್ಟ್ ಜರ್ನಿ ಅನ್ಸೋದಲ್ಲ. ಹಿಂಗೆ ನಾನು ಯೋಚನೆ ಮಾಡಿರಲ್ಲ, ನೀವು ಯೋಚನೆ ಮಾಡಿಲ್ಲಲ್ಲ. ಓಕೆ, ನಾನು ಗ್ಯಾಸ್ ಹಾಕಿಸ್ತಾ ಇದ್ದೀನಿ. ಫುಲ್ ಮಾಡಿಸ್ಕೊಂಬಿಡಮ್ಮ. 2 ಪಾಯಿಂಟ್ ಇದೆ, ಎಷ್ಟಾಗುತ್ತೆ ಅಷ್ಟು. ಯಾಕಂದ್ರೆ ನಾಳೆ ನೋಡ್ಕೊಂಡು ಏನೋ ಟಮ್ ಕುಯ್ ಪೈ ಅಂತೈತೆ. ಹೆಚ್ಚು ಕಡಿಮೆ 200 ರೂಪಾಯಿ, 198. ಆನ್ಲೈನ್ ಪೇಮೆಂಟ್ ಮಾಡೋಣ. ಅದಾದ್ಮೇಲೆ ಮತ್ತೆ ನಮ್ಮ ಪ್ರಯಾಣನ ಮುಂದೆ ಬೆಳೆಸೋಣ. ಇವತ್ತಿನ 8th ಟೋಲ್ ಡೆಲ್ಲಿಯಿಂದ ಅಮೃತ್ಸರ್ ಕಡೆಗೆ. ಇನ್ನು ಅಮೃತ್ಸರ್ಗೆ 13 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಸೊ ಆಲ್ಮೋಸ್ಟ್ ಆಟೋಗಳಿಗೆ ಫ್ರೀ ಲೈನು, ಇದೇ ಲೈನಲ್ಲಿ ಎಕ್ಸಿಟ್ ಆಗ್ಬೋದು. ಟೋಲ್ ಹೋಯ್ತು ಆ ಕಡೆ, ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಹೇಗಿದೆ ಬಸ್? ಪಂಚರ ಸ್ಟಾಪ್ ಮಾಡಿರೋದಾ ಅಂತ. ಅಲ್ಲಿ ಮಿಸ್ಟೇಕ್ ಆಗಿ ಬ್ರಿಡ್ಜ್ ಮೇಲೆ ಬಂದಿದ್ದಕ್ಕೆ ಸುಮ್ಮನೆ ಈಗ 2 ಕಿಲೋಮೀಟರ್ ಈ ಕಡೆಗೆ ಮತ್ತೆ 2 ಕಿಲೋಮೀಟರ್ ಯೂಟರ್ನು ಆ ಥರ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಹೊಸ ಸಿಟಿಗೆ ಬಂದಾಗೆಲ್ಲ ಇದು ಮಾಮೂಲಿ, ಕಾಮನ್. ಇದು ಎಲ್ಲರಿಗೂ ಆಗುತ್ತೆ, ನನಗೂ ಆಗಿದೆ. ಅದಕ್ಕೆ ನಿಮ್ಗೂ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಸಿಗ್ನಲ್ದು ಲೈಟ್ ಡಿಸೈನ್ಗಳನ್ನ ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಡಿಸೈನೇ ಬೇರೆ ಥರ ಇದೆ ಇಲ್ಲಿ. ಒಂದೊಂದು ಸಿಟಿನಲ್ಲಿ ಒಂದೊಂದು ಥರ ಇರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಪೂರ ಕೂಡ ಜಾಗ ಮಾಡಿದ್ದಾರೆ. ಆ ಸೌಂಡಲ್ಲಿ ಏನು ಮೋಸ್ಟ್ಲಿ ಏನಿದು ಬಸ್ ಸ್ಟಾಪ್ ಇರ್ಬೇಕಾ ಅಂತ. ನಾವಿವಾಗ ಇದೊಂದು ಆರ್ಚ್ ತರ ಮಾಡಿದ್ದಾರೆ. ಏನಂತೀವಿ ಇದಕ್ಕೆ ನಂಗೆ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ. ಬ್ಯೂಟಿಫುಲ್. ವಾವ್. ಇಲ್ಲೇ ಪೊಲೀಸರು ಇದ್ದಾರೆ. ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲ್ ಇದೆ, ಫೇಮಸ್ಸು. ಅದಕ್ಕೋಸ್ಕರ ಅಲ್ಲೂ ಕೂಡ ಅದೇ ಥರ ಡಿಸೈನಲ್ಲಿ ಮಾಡಿದ್ದಾರೆ. ಸೊ ನಾವಿವಾಗ ಇದ್ದೀವಿ ಅಮೃತ್ಸರಲ್ಲಿ. ವೆಲ್ಕಮ್ ಟು ಅಮೃತ್ಸರ್. ಎಂಟ್ರಿ ಆದ್ವಿ. ಇನ್ನೊಂದು 5 ಕಿಲೋಮೀಟರ್ ಇದೆ ಸ್ಟೇಗೆ. ಹೋಗ್ತಾ ಇದ್ದೀವಿ. ಫೈನಲಿ ಆಟೋನ ಎಲ್ಲ ಪಾರ್ಕ್ ಮಾಡಿಕೊಂಡು ಇಲ್ಲಿ ಪ್ರೀತಮ್ ಬಂದ್ಬಿಟ್ಟು ಬುಕ್ ಮಾಡಿದ್ರು ಹೋಟ್ಲ್ ರೂಮ್. ಹಾಗಾಗಿ ಈಗ ಬುಕ್ ಎಲ್ಲ ಆಗಿದೆ. ಸೊ ನಾವಿವಾಗ ಇಲ್ಲಿ ಚೆಕ್ ಇನ್ ಮಾಡ್ಕೊತಾ ಇದ್ದೀವಿ. ಆಧಾರ್ ಕಾರ್ಡ್ ಕೊಡ್ಬೇಕಂತೆ. ಸೊ ಓವರಾಲ್ ಆಗಿ ಹೋಟೆಲ್ ರೂಮ್ಗೆ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಫ್ರಮ್ ಅಮೃತ್ಸರ್, ಪಂಜಾಬ್.